ಎಂಬತ್ತರ ಸ್ವಾತಂತ್ರ್ಯದ ಸಂಭ್ರಮ. ಬಹುಶಃ ಭಾರತದ ಚರಿತ್ರೆಯಲ್ಲಿ ಈ ಸ್ವಾತಂತ್ರ್ಯೋತ್ಸವ ಬಹಳ ವಿಶೇಷ. ದೆಹಲಿಯ ಕೆಂಪುಕೋಟೆಯಲ್ಲಿ ಮೊದಲ ಬಾರಿಗೆ ವಂದೇ ಮಾತರಮನ್ನ ಪೂರ್ತಿಯಾಗಿ ಹಾಡಿದ್ರು. ಇವತ್ತು ಅಪಮಾನ ಆಗಿದೆ ವಂದೇ ಮಾತರಂ. ನಾವು ಕಾಕಿನಾಡ ಅಧಿವೇಶನದಲ್ಲಿ ಅಪಮಾನ ಆಗಿತ್ತು, ಆಗ ಯಾರೋ ಒಬ್ಬ ಮತಾಂಧ ಮುಸಲ್ಮಾನ ಅದನ್ನು ವೇದಿಕೆಯಲ್ಲಿ ನಿಲ್ಲಿಸಿದ ಅನ್ನೋದನ್ನು ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಕಣ್ಣು ಮುಂದೆ ಆಯ್ತಲ್ಲ, ಸ್ಟಾಪ್ ಅಂತ ಹೇಳ್ತದೆ ಆ ವಿದೇಶಿ ಮಹಿಳೆ. ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಹಾಡು, ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡಬೇಕು ಅನ್ನುವ ಇಂದಿರಾ ಗಾಂಧಿಯವರ ರೂಲ್ಸ್ ಅನ್ನ ಅವರ ಸೊಸೆ ಇವತ್ತು ಬ್ರೇಕ್ ಮಾಡಿದ್ದಾರೆ. ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳ್ತಾರೆ ಅವರು. ನೀವು ಯಾರ್ರೀ ಒಪ್ಪೋದಕ್ಕೆ ಬಿಡೋದಕ್ಕೆ? ನೀವು ಒಪ್ಪದೇ ನೀವು ಎಲ್ಲಿ ಒಪ್ತೀರೋ ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಇದು ಈ ದೇಶ. ಒಪ್ಪಲ್ಲ ಅಂತ ಹೇಳೋದಕ್ಕೆ ನೀವು ಯಾರು? ನಿಮ್ಮ ಅರ್ಹತೆ ಏನು, ಯೋಗ್ಯತೆ ಏನು ನಿಮ್ಮದು? ಇವತ್ತು ಭಗತ್ ಸಿಂಗ್ ಇದ್ದಿದ್ರೆ ಕೇಳ್ತಿದ್ದ, ಯಾವ ಭಾರತಕ್ಕಾಗಿ ನಾನು ಹೋರಾಟ ಮಾಡಿದ್ದೆ? ನನ್ನ ಊರೇ ಇಲ್ಲ ಭಾರತದಲ್ಲಿ. ಚಟಗಾಂವ್ ಕ್ರಾಂತಿ ಮಾಡಿದವರು ಭಾಗಾ ಜತೀನ್, ಸೂರ್ಯಸೇನ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್, ಎಲ್ಲಿ ಅವ್ರ ಊರುಗಳೇ ಇಲ್ಲಲ್ಲ. ಅವ್ರ ಊರೇ ಭಾರತದಲ್ಲಿ ಇಲ್ಲ. ಇವತ್ತು ನೀವು ಯಾವ ಭಾರತಕ್ಕಾಗಿ ಅವರು ಹೋರಾಟ ಮಾಡಿದ್ರು? ಸ್ಥಾನಬದ್ಧತೆಯಲ್ಲಿ ಸಾವರ್ಕರ್ ಅವರನ್ನ ಇಟ್ಟಂತ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಅದಕ್ಕೆ ಬೇಕಾದಂತ ಬರ್ತಾ ಇತ್ತು, ದುಡ್ಡು ಬರಬೇಕದು ತಗೊಳ್ತಾ ಇದ್ರು. ಇವತ್ತಿಗೂ ಸುಭಾಷ್ ಚಂದ್ರ ಬೋಸ್ರು ಎಲ್ಲಿ ಹೋದ್ರು, ಅವರ ಕೊನೆ ಹೇಗಾಯಿತು ಅಂತ ಕೇಳಿದ್ರೆ ಅದು ಮಿಸ್ಟ್ರಿಯ ತರ ಇರುವಂತದ್ದು. ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ವಿರೋಧದ ಶಕ್ತಿ ಇದೆ ಅದೆಲ್ಲವನ್ನ ಇದಕ್ಕೆ ಕನೆಕ್ಟ್ ಮಾಡಿ ಅವರಿಗೆ ಮುಗಿಸಿದ. ಭಾರತದ ಮೊದಲ ಭಯೋತ್ಪಾದಕ ಯಾರು? ನಥುರಾಮ್ ಗೋಡ್ಸೆ. ಬಡ್ಡಿ ಮಕ್ಕಳ ನಥುರಾಮ್ ಗೋಡ್ಸೆ ಮೊದಲ ಭಯೋತ್ಪಾದಕ. ಅದೇ ಒಂದು ವರ್ಷದ ಹಿಂದೆ 46ರಲ್ಲಿ ಆಗಸ್ಟ್ 16ನೇ ತಾರೀಕಿಗೆ 10,000 ಜನರನ್ನ ಕಲ್ಕತ್ತಾದ ಬೀದಿಯಲ್ಲಿ ಕೊಚ್ಚಿ ಕೊಲೆ ಮಾಡಿದವರಲ್ಲಿ ಅವ್ರು ಯಾರು ಭಯೋತ್ಪಾದಕರಲ್ಲ, ಅವರೆಲ್ಲ ಇವರು ಮೊಮ್ಮಕ್ಕಳು, ಇವ್ರ ಸಂಬಂಧಿಕರು. ಗೋಡ್ಸೆ ಬಗ್ಗೆ ಇವ್ರು ಮಾತಾಡ್ತಾರಲ್ಲ. ನಾ ಕೇಳಿ, ಗೋಡ್ಸೆ ಗಾಂಧಿ ಹತ್ಯೆಗಿಂತ ಮೊದಲು ಇರಬೇಕು ಅಂದವನು. ಹೆಬಿಚುವಲ್, ಅವನು ಕ್ರಿಮಿನಲ್ ಅಲ್ಲ. ಓಕೆ. ಆದ್ರೆ ಗೋಡ್ಸೆ ಮಾಡಿದಂತ ತಪ್ಪಿಗೆ ಇಡೀ ಹಿಂದೂ ಸಮಾಜ ಬೆಳಗುತ್ತಿರುವ ಮೋರಿ ಮೇಲೆ ಕೂತ್ಕೊಂಡು ಎಗ್ ರೈಸ್ ತಿಂದ್ಕೊಂಡು ಮೆಸೇಜ್ ಹೊಡಿಯುವಂತವ್ರು ಇದಾರಲ್ಲ, ಜೈ ಭೀಮ್ ಜೈ ಭೀಮ್. ಇವ್ರು ಸಾವರ್ಕರ್, ಸುವರ್ಕರ್, ಸಾರಿಕರ್, ಬೂಟ್ಲಿಕ್ಕರ್, ಸಾವರ್ಕರ್ ಬಗ್ಗೆ ಬಾಯಿ ಬಂದಾಗ ಮಾತಾಡೋರು. ಈ PFI ಟೆರರಿಸ್ಟ್ಗಳು ಇವರೆಲ್ಲ ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡ್ತಾರೆ. ಸಿಂಹ ಯಾವತ್ತು ಇತಿಹಾಸವನ್ನು ಬರೆಯೋದಿಲ್ಲೋ ಅವತ್ತಿನವರೆಗೆ ಬೇಟೆಗಾರ ಹೇಳಿದ್ದೇ ಸತ್ಯ. ನಾನು ಹಾಗೆ ಓಡಿಸಿ ಅದನ್ನು ಸಿಗದೆ ಹೊಡೆದೆ ಅಂತ ಅವನು ಏನೇ ಹೇಳ್ಬೋದು. ಸಾಮಾನ್ಯ ನಾಗರಿಕರಾಗೋದಿಕ್ಕೆ ಯೋಗ್ಯತೆ ಇಲ್ಲ ಜನರಿಗೆ. ಅಷ್ಟು ನಾವು ಈ ದೇಶವನ್ನು ಕೊಳಕು ಗಲೀಜು ಮಾಡಿ ಹಾಕಿದ್ದೀವಿ. ದೇಶದ ಸಮಗ್ರತೆ, ಐಕ್ಯತೆ, ಸಾರ್ವಭೌಮತೆಯ ಬಗ್ಗೆ ಒಂದು ಕಲ್ಪನೆ ಇರಬೇಕು. ದೇಶದ ವಿಚಾರಗಳು ಬಂದಾಗ ಜನ ಭಾವುಕರಾಗಬೇಕು, ಸಮಾಜ ಒಗ್ಗಟ್ಟಾಗಬೇಕು. ಈ ಭಾವನೆ ಬಂದ್ರೆ ಮಾತ್ರ ನೀವು ವಿಕಸಿತ ಭಾರತವನ್ನ ತಲುಪಲಿಕ್ಕೆ ಸಾಧ್ಯ. ನಮಸ್ತೆ ವೀಕ್ಷಕರೇ, 80ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಹೊತ್ತಿನಲ್ಲಿ ರಾಷ್ಟ್ರದ ಇತಿಹಾಸವನ್ನ ನೋಡ್ತಾ ಹೋದ್ರೆ, ಈ ದೇಶಕ್ಕೆ ಬಂದಂತ ಸ್ವಾತಂತ್ರ್ಯದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಅನೇಕ ಸಂಗತಿಗಳು ಇತಿಹಾಸದಿಂದ ಮರೆಮಾಚಲ್ಪಟ್ಟಿದೆ ಅನ್ನುವಂಥ ವಾದಗಳು ಒಂದು ಕಡೆ ಕೇಳ್ತಾ ಇದೆ. ಅದರ ಜೊತೆಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ, ಬಲಿದಾನ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಕೂಡ ಅಪಸ್ವರಗಳು, ಈ ತರದ ಮಾತುಗಳೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಕೇಳ್ತಾ ಇರುವಂತಹದ್ದು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರಾಷ್ಟ್ರೀಯ ಚಿಂತಕರು, ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರೇ ನಮಸ್ಕಾರ, ಹೇಗಿದ್ದೀರಿ? ನಡೀತಾ ಇದೆ. 80ರ ಸ್ವಾತಂತ್ರ್ಯದ ಸಂಭ್ರಮ, ಇದು ಅದರ ಜೊತೆಗೆ ಅಖಂಡ ಭಾರತದ ಸಂಕಲ್ಪ. ಈಗ ಈ ವರ್ಷ ನಾವು ಬಹುಶಃ ಭಾರತದ ಚರಿತ್ರೆಯಲ್ಲಿ ಈ ಸ್ವಾತಂತ್ರ್ಯೋತ್ಸವ ಬಹಳ ವಿಶೇಷ. ಯಾಕೆಂತ ಹೇಳಿದ್ರೆ, ದೆಹಲಿಯ ಕೆಂಪುಕೋಟೆಯಲ್ಲಿ ಮೊದಲ ಬಾರಿಗೆ ವಂದೇ ಮಾತರಮನ್ನ ಪೂರ್ತಿಯಾಗಿ ಹಾಡಿದ್ರು. ಇವತ್ತು ವಂದೇ ಮಾತರಂ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ ಮತ್ತು ಈ ದೇಶದ ಸಾಂಸ್ಕೃತಿಕ ತಳಹದಿಯ ಬಗ್ಗೆ ಒಂದು ವರ್ಣನೆಯನ್ನು ಮಾಡತಕ್ಕಂಥ ಹಾಡು. ಆ ಹಾಡನ್ನು ಕೆಲವರು ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಇವತ್ತಿಗೂ ದ್ವೇಷ ಮಾಡ್ತಾ ಇದ್ದಾರೆ. ದುರ್ದೈವ ನೋಡಿ, ಇವತ್ತು ಅಪಮಾನ ಆಗಿದೆ ವಂದೇ ಮಾತರಮಿಗೆ. ನಾವು ಕಾಕಿನಾಡ ಅಧಿವೇಶನದಲ್ಲಿ ಅಪಮಾನ ಆಗಿತ್ತು, ಆಗ ಯಾರೋ ಒಬ್ಬ ಮತಾಂಧ ಮುಸಲ್ಮಾನ ಅದನ್ನು ವೇದಿಕೆಯಲ್ಲಿ ನಿಲ್ಲಿಸಿದ ಅನ್ನೋದನ್ನು ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಕಣ್ಣು ಮುಂದೆ ಆಯ್ತಲ್ಲ, ಸ್ಟಾಪ್ ಅಂತ ಹೇಳ್ತದೆ ಆ ವಿದೇಶಿ ಮಹಿಳೆ. ಏನು ಅವಸ್ಥೆ ನೋಡಿ. ಇವರು ದೇಶದ ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಹೇಳಿಕೊಂಡು ಒಂದು ಪರ್ಯಾಯ ಸರ್ಕಾರ ನಡೆಸ್ತಾ ಇದ್ದವರು. 10 ವರ್ಷ ಪರ್ಯಾಯ ಸರ್ಕಾರ ನಡೆಸಿದ್ದಾರೆ ಇವರು. ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಕ್ಯಾಬಿನೆಟ್, ಅದೆಲ್ಲ ಓಕೆ.
ಅದರ ಆಚೆಗೆ ಈ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನ್ಯಾಷನಲ್ ಅಡ್ವೈಸರಿ ಕಮಿಟಿ, ಅದರಲ್ಲಿ ಇದ್ದವರೆಲ್ಲ NGOಗಳು, ದೇಶದ್ರೋಹಿಗಳೇ ತುಂಬಿಕೊಂಡಿದ್ದಾರೆ. ಅದರಲ್ಲಿ ಯಾವ ಚಿಂತಕರು ಇರಲಿಲ್ಲ. ಆದರೆ ಸರಿ ಅದರ ಮಾಹಿತಿ ತೆಗೆದು ನೋಡಿ ನೀವು ಯಾರೆಲ್ಲ ಇದ್ರು ಅಂತ. ಪೂರ್ತಿಯಾಗಿ ವಿದೇಶದಿಂದ ಫಂಡಿಂಗ್, ಯಾವ ರೀತಿ NGOಗಳು ಅವರಿವರು, ಅದರಲ್ಲಿ ಸಾಮಾಜಿಕ ಕಾರ್ಯಕರ್ತರ ಹೆಸರಲ್ಲಿ ಅವರನ್ನು ಹಾಕ್ಕೊಂಡು, ಪ್ರೊಫೆಸರ್ಗಳನ್ನು ಹಾಕ್ಕೊಂಡು, ಆ ಒಂದು 10 ವರ್ಷದ ಅವಧಿಯಲ್ಲಿ ಅವರು ಯಾವ ರೀತಿ ಭಾರತವನ್ನು ಹಳ್ಳ ಹಿಡಿಸಿದ್ರು ಅನ್ನೋದಕ್ಕೆ ಇವತ್ತು ನಡೆದಂಥ ಘಟನೆ ಸಾಕ್ಷಿ. ಇವರ ಮಾನಸಿಕತೆ ಏನಿದೆ ಅಂತ ಇವತ್ತು ಅಷ್ಟು ಓಪನ್ ಆಗಿ ನೋಡಿ. ಮೊನ್ನೆ ಕಾನೂನಾಗಿದೆ. ಇದೇ ನಮ್ಮ ಇಂದಿರಾ ಗಾಂಧಿಯವರು, ನಾನು ಬಹಳ ಗೌರವಿಸ್ತೀನಿ ಇಂದಿರಾ ಗಾಂಧಿಯವರನ್ನು. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಸಂದರ್ಭದಲ್ಲೇ ಮಾಡಿದ್ದ ಆ ಕಾನೂನನ್ನು. ಸ್ವರ್ಣ ಸಿಂಗ್ ಅನ್ನುವಂಥ ಒಂದು ಕಮಿಟಿ ಮಾಡ್ತಾರೆ, ಸಮಿತಿ, ಸ್ವರ್ಣ ಸಿಂಗ್ ನೇತೃತ್ವದಲ್ಲಿ ಸಮಿತಿ ಮಾಡಿ, ಆ ಸಮಿತಿಯಲ್ಲಿ ಅವರು ನಿರ್ಣಯ ಮಾಡ್ತಾರೆ ದೇಶದ ಇಂಟಿಗ್ರಿಟಿ, ದೇಶದ ಸಮಗ್ರತೆ, ಅದರ ಜೊತೆಗೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗುವಂಥ ಯಾವುದೇ ಸ್ಟೇಟ್ಮೆಂಟ್ಸ್ಗಳನ್ನು ಯಾರು ಕೂಡ ಮಾಡಕೂಡದು. ಅದರ ಜೊತೆಗೆ ಇವತ್ತು ಶರ್ಜಿಲ್ ಇಮಾಮ್, ಉಮರ್ ಖಾಲಿದೆಲ್ಲ ಅದೇ ಆರೋಪದಲ್ಲಿ ಅವರು ಜೈಲಲ್ಲಿರೋ, ಭಾರತವನ್ನು ಒಡಿಬೇಕು, ತುಂಡು ಮಾಡಬೇಕು, ಬೇರೆ ಪ್ರತ್ಯೇಕತಾವಾದಿಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಅದರ ಜೊತೆಗೆ ಇಂದಿರಾ ಗಾಂಧಿಯವರು ಸ್ವರ್ಣ ಸಿಂಗ್ ಇದರಲ್ಲಿ ಆ ವಿಧಿಗಳಿಗೆ ತಿದ್ದುಪಡಿಯನ್ನು ಮಾಡ್ತಾ ಹೇಳ್ತಾರೆ, ದೇಶದಲ್ಲಿ ನಾಗರಿಕ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಮಾತನಾಡ್ತಾ ಇದ್ದೀವಿ, ಬಿಟ್ರೆ ನಾಗರಿಕ ಕರ್ತವ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಕೇವಲ ಇಲ್ಲಿ ಸರ್ಕಾರದ್ದು ಉಂಡು ತಿಂದು ಮಲಗೋದಲ್ಲ, ನಿಮಗೆ ಕರ್ತವ್ಯಗಳು ಇದೆ. ಒಂದು ದೇಶ, ಈ ಸಮಾಜ ಇಷ್ಟು ಸುಸ್ಥಿರವಾಗಿ, ಇಷ್ಟು ವ್ಯವಸ್ಥಿತವಾಗಿ ನಡಿಬೇಕು ಅಂತಾದ್ರೆ ಪ್ರತಿಯೊಬ್ಬ ನಾಗರಿಕನು ಅವನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸ್ಬೇಕು. ಆಗ ಮಾತ್ರ ಸಿಸ್ಟಮ್ ಒಂದು ಸ್ಮೂತ್ಲಿ ಮೂವ್ ಆಗುತ್ತೆ. ನನಗೆ ಬೇಕಾದಾಗ ಮಾತಾಡ್ತೀನಿ, ನನಗೆ ಬೇಕಾದಾಗ ಮಾಡ್ತೀನಿ, ನಾನು ಇದು ಸಪ್ರೇಟ್ ಮಾಡಿ, ಇನ್ನೊಂದು ಸಪ್ರೇಟ್ ಮಾಡಿ, ಇದೆಲ್ಲ ನಡೆಯೋದಿಲ್ಲ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಏನು ನಡೀತಾ ಇದೆ, ಇದನ್ನು ಮೊದಲು ಪ್ರತಿಬಂಧನ ಮಾಡಿದವರು ಇಂದಿರಾ ಗಾಂಧಿಯವರು. ಹಾಗಾದ್ರೆ ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಹಾಡು, ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡಬೇಕು ಅನ್ನುವ ಇಂದಿರಾ ಗಾಂಧಿಯವರ ರೂಲ್ಸ್ ಅನ್ನ ಅವರ ಸೊಸೆ ಇವತ್ತು ಬ್ರೇಕ್ ಮಾಡಿತಲ್ಲ. ಇವತ್ತು ಏನ್ ಮಾಡ್ತಾ ಇದ್ದಾರೆ ಇವರು? ಆ ಮಹಿಳೆ ಸ್ಟಾಪ್ ಹೇಳ್ಬಿಡೋದು ಅಲ್ಲ, ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳ್ತಾರೆ ಅವರು. ನೀವು ಯಾರ್ರೀ ಒಪ್ಪೋದಕ್ಕೆ ಬಿಡೋದಕ್ಕೆ? ನೀವು ಒಪ್ಪದೇ ನೀವು ಎಲ್ಲಿ ಒಪ್ತೀರೋ ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಇದು ಈ ದೇಶದ ಕಾನೂನು, ಇದು ಪ್ರಜಾಪ್ರಭುತ್ವ ದೇಶ. ಪ್ರಜೆಗಳ ಆಯ್ಕೆ ಮಾಡಿದ ಸರ್ಕಾರ ಇದೆ, ಆ ಸರ್ಕಾರ ಒಂದು ಕಾನೂನನ್ನು ಮಾಡಿದೆ. ನಿಮಗೆ ಅದರ ಬಗ್ಗೆ ಅಬ್ಜೆಕ್ಷನ್ ಇದೆಯಾ? ಸಂವಿಧಾನಕ್ಕೆ ಪೇಟಕ್ಕೆ ಹೋಗಿ, ಕೋರ್ಟಿಗೆ ಹೋಗಿ, ನ್ಯಾಯಾಲಯಕ್ಕೆ ಹೋಗಿ, ನ್ಯಾಯಾಲಯದಲ್ಲಿ ಡಿಸ್ಕಷನ್ ಆಗಲಿ ಅದರ ಬಗ್ಗೆ. ನೀವು ಯಾರು ಒಪ್ಪಲ್ಲ ಅಂತ ಹೇಳೋದಕ್ಕೆ ನೀವು ಯಾರು? ನಿಮ್ಮ ಅರ್ಹತೆ ಏನು, ಯೋಗ್ಯತೆ ಏನು ನಿಮ್ಮದು? ಒಂದೇ ಮಾತ್ರ ನಿಮ್ಮನ್ನು ಒಪ್ಪಿ ನಾವು ಮಾಡಬೇಕಾ? ನಿಮ್ಮನ್ನು ಒಪ್ಪಿ ಮಾಡಬೇಕು ಅಂತಾದ್ರೆ ಎಷ್ಟು ಒಂದೂವರೆ ದಿನ ನಡೀತಲ್ಲ ಡಿಸ್ಕಷನ್. 1.5 ದಿನ ಡಿಸ್ಕಷನ್ ನಡೆದಿದೆ. ಆ ಸಂದರ್ಭದಲ್ಲಿ ಹೇಳ್ಬೇಕಿತ್ತು ನಾವು ಒಪ್ಪಲ್ಲ ಅಂತ. ಕಾನೂನು ಆಯ್ತು, ನಮ್ಮಲ್ಲಿ ಬಹುಮತ ಇದೆ, ಮಂಡನೆ ಮಾಡಿದ್ದೀವಿ, ಅದು ಅಂಗೀಕಾರ ಆಗಿದೆ. ಅವತ್ತು ಕಾನೂನು, ಇದು ನೆಲದ ಕಾನೂನು, ಒಪ್ಪಲೇಬೇಕು. ಯಾರ ಅಪ್ಪ ದೊಡ್ಡ ನಾಯಕನ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಎಲ್ರು ಹಾಡ್ಬೇಕಂದ್ರೆ ಹಾಡ್ಬೇಕು. ಅದು ದೇಶ ನಡೆಯೋ ರೀತಿ. ನಾನು ಒಪ್ಪಲ್ಲ ಅಂದ್ರೆ ಈ ಮಾನಸಿಕತೆಗಳನ್ನೆಲ್ಲ ಎಲ್ಲೆಲ್ಲಿ ಅದನ್ನ ಮೊಳಕೆಯಲ್ಲಿ ಚಿವುಟುವಂತ ಕೆಲಸ ಮಾಡದೇ ಇದ್ರೆ ದೇಶ ತುಂಡಾಗೋದು ನಿಶ್ಚಿತ. ಇವತ್ತು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? 1909ರಲ್ಲಿ ಸಪರೇಟ್ ಎಲೆಕ್ಟರೇಟ್ ಅಂತ ಘೋಷಣೆ ಮಾಡಿದ್ರೆ, ಅಂದ್ರೆ ಮುಸಲ್ಮಾನರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರ, ಮಿಂಟೋ ಮಾರ್ಲೆ ಒಪ್ಪಂದ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಆರಂಭದಲ್ಲಿ ಒಪ್ಕೊಂಡಿರಲಿಲ್ಲ. ಅದನ್ನ ಕಾಂಗ್ರೆಸ್ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನಾವು ಒಪ್ಪೋದಿಲ್ಲ, ದೇಶವನ್ನ ನೀವು ಮತೀಯ ಆಧಾರದಲ್ಲಿ ವಿಭಜನೆ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ನವರು ಹೇಳಿದ್ರಾಗ. ಆದ್ರೆ ಅದೇ ಕಾಂಗ್ರೆಸ್ನವರು ಲಕ್ನೋ ಒಪ್ಪಂದ ಆಗುವಂತ, ಲಕ್ನೋ ಪ್ಯಾಕ್ಟ್ ಅಂತ ಆಗತ್ತೆ, ಆ ಸಂದರ್ಭದಲ್ಲಿ ಒಪ್ಕೊಂಡು ಬಿಡ್ತಾರೆ. ಈಗ ನೋಡಿ, ಒಂದು ಕ್ಷೇತ್ರದಲ್ಲಿ ಮುಸಲ್ಮಾನರೇ ಓಟಿಗೆ ನಿಲ್ಲಬೇಕು, ಮುಸಲ್ಮಾನರೇ ಮತವನ್ನು ಚಲಾಯಿಸಬೇಕು, ಅಲ್ಲಿರುವಂತ ಉಳಿದ ವರ್ಗದವರಿಗೆ ಯಾವುದೇ ಹಕ್ಕುಗಳಿಲ್ಲ ಅಂತ ಹೇಳೋದಾದ್ರೆ ಇದನ್ನು ಹೇಗೆ ಒಪ್ಪೋದಿಕ್ಕೆ ಸಾಧ್ಯ? ಈ ದೇಶದಲ್ಲಿ ನಡೀತಲ್ವಾ ಅದು? ಇದೇ ಮದ್ರಾಸ್ ಪ್ರಾಂತ್ಯದಲ್ಲಿ, ಮದ್ರಾಸ್ ಪ್ರಾವಿನ್ಸ್ ಅಲ್ಲಿ 28-29 ಮುಸ್ಲಿಂ ಪ್ರತ್ಯೇಕ ಕ್ಷೇತ್ರ, ಮತದಾರ ಕ್ಷೇತ್ರಗಳಿತ್ತು. ಅಲ್ಲಿ ಹಿಂದೂಗಳು ಓಟಿಗೆ ನಿಲ್ಲೋ ಹಾಗಿರ್ಲಿಲ್ಲ, ಓಟ್ ಹಾಕೋ ಇರಲಿಲ್ಲ. ಈ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ. ಇದು ಆ ವಿಷ ಬೀಜ ಅಲ್ಲಿಂದಲೇ ಆರಂಭ ಆಗಿ ಭಾರತ ವಿಭಜನೆ ಆಗಿರೋದು, ಭಾರತ ದುರ್ಬಲಗೊಂಡಿದ್ದು, ಭಾರತದಲ್ಲಿ ಪ್ರತ್ಯೇಕತಾವಾದಿಗಳು ಹುಟ್ಟುಕೊಂಡ್ರು, ಡೈರೆಕ್ಟ್ ಆಕ್ಷನ್ ನಡೀತು, ಬಂಗಾಳದ ಹತ್ಯಾಕಾಂಡ ನಡೆಯಿತು, ಜನರನ್ನ ಹಾದಿ ಬೀದಿಗಳಲ್ಲಿ ಕಗ್ಗೊಲೆ ಮಾಡಿದ್ರು, ಮನೆಗಳನ್ನು ಸುಟ್ಟರು, ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು, ಕೊನೆಗೊಮ್ಮೆ ದೇಶ ವಿಭಜನೆ ಆಯಿತು. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ವಿಭಜನೆ, ಒಂದು ಸಣ್ಣ ಬಿರುಕನ್ನ ನೀವು ಸುಮ್ಮನೆ ಬಿಟ್ರೆ ಅದು ಏನಾಗತ್ತೆ ಅನ್ನೋದಕ್ಕೆ ದೇಶದ ವಿಭಜನೆ ಸಾಕ್ಷಿ, ದೇಶದ ವಿಭಜನೆ ದುರಂತ ಸಾಕ್ಷಿ.
ನೀವು ಫ್ರೀಡಮ್ ಎಟ್ ದಿ ಮಿಡ್ ನೈಟ್ ಅಂತ ಒಂದು ಪುಸ್ತಕ ಇದೆ, ಡೊಮೆನಿಕ್ ಲ್ಯಾಪಿಯರೆ ಮತ್ತು ಲಾರಿ ಕಾಲಿನ್ಸ್ ಅನ್ನೋರು ಬರೆದಿದ್ದಾರೆ. ನೀವು ಆ ಪುಸ್ತಕದಲ್ಲಿ ಆ ಕಾಲದ ಭಯಾನಕತೆಯನ್ನು ಓದಬೇಕು, ಹೇಗಿತ್ತು ವಿಭಜನೆ ಅಂದರೆ ಅಂತ ಹೇಳ್ತಾರೆ. 200-300 ಕಿಲೋಮೀಟರ್ ಉದ್ದಕ್ಕೆ ಜನ ಊರು ಬಿಟ್ಟು ಓಡ್ ಬಂದರು. 200-300 ಕಿಲೋಮೀಟರ್ ಉದ್ದಕ್ಕೆ ಅದರ ಸಾಲ ಅಂದ್ರೆ ಇಲ್ಲಿಂದ ತಗೊಂಡು ನೀವು ಮೇಲೆ ಘಟ್ಟದ ಮೇಲೆ ಹೋದ್ರೆ ಆ ಕಡೆ ಹಾಸನದವರೆಗೆ ಖಾಲಿ ನಿರಾಶ್ರಿತರ ಸಾಲು, ಮೆರವಣಿಗೆ, ಚಕ್ಕಡಿಗಳ ಮೇಲೆ ಕತ್ತೆ, ಎತ್ತಿನ ಗಾಡಿ, ಅವ್ರ ಮನೆಯಲ್ಲಿದ್ದಂತಹ ಗುರುನಾನಕರ ಫೋಟೋ, ಶಿವನ ಫೋಟೋ, ದುರ್ಗೆಯ ಫೋಟೋ, ಕೈಗೆ ಸಿಕ್ಕಿದಂತ ಬಟ್ಟೆ, ದುಡ್ಡು ಬಿಡಿ, ದುಡ್ಡನ್ನ ತಗೊಂಡ್ ಬರ್ಲಿಕ್ಕೆ ಬಿಡ್ಲಿಲ್ಲ, ಬಂಗಾರ ತಗೊಂಡ್ ಬರ್ಲಿಕ್ಕೆ ಬಿಡ್ಲಿಲ್ಲ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಕಿತ್ಕೊಂಡಿದ್ದಾರೆ, ವಯೋವೃದ್ಧರು, ಗರ್ಭಿಣಿಯರು ತಲೆ ಮೇಲೆ ಹೊತ್ಕೊಂಡು ಬಂದ್ರಲ್ಲ. ಅಂತಹ ಒಂದು ಘೋರವಾದಂತ ವಿಭಜನೆ ಜಗತ್ತಿನ ಮಾನವ ಇತಿಹಾಸದಲ್ಲಿ ಅಷ್ಟು ಘೋರವಾದಂತ ಘಟನೆ ಇನ್ನೊಂದಿಲ್ಲ. 26 ಲಕ್ಷ ಜನ ಸತ್ತರು. 2-3 ಕೋಟಿ ಜನ ಅವರು ಹುಟ್ಟಿ ಬೆಳೆದಂತ ಊರುಗಳು. ಇವತ್ತು ಭಗತ್ ಸಿಂಗ್ ಇದ್ದಿದ್ರೆ ಕೇಳ್ತಿದ್ದ, ಯಾವ ಭಾರತಕ್ಕಾಗಿ ನಾನು ಹೋರಾಟ ಮಾಡಿದ್ದು, ನನ್ನ ಊರೇ ಇಲ್ಲ ಭಾರತದಲ್ಲಿ. ಆ ಬಂಗಾಳದ ಸಾವಿರಾರು ಕ್ರಾಂತಿಕಾರಿಗಳಿಗೆ ಜೀವಂತ ಇದ್ದಿದ್ರೆ ಕೇಳ್ತಿದ್ರು ಅವ್ರು, ಪಾಪ ಎಲ್ಲ ಗಲ್ಲು ಶಿಕ್ಷೆ ಅನುಭವಿಸಿದ್ರಲ್ಲ ಮಕ್ಕಳು. ಅವ್ರು ಹೇಳ್ತಿದ್ರು, ನಮ್ಮ ಊರು ಇವತ್ತು ಭಾರತದಲ್ಲೇ ಇಲ್ಲ. ಯಾವ ಭಾರತ ಮಾತೆಗಾಗಿ ನಾವು ತ್ಯಾಗ ಮಾಡಿದ್ದೀವಿ. ಆ ಚಡ್ಗಾಂವ್, ಕೋಮಿಲಾ, ಢಾಕಾ, ಚಡ್ಗಾಂವ್ ಕ್ರಾಂತಿ ಮಾಡಿದವರು ಭಾಗಾ ಜತೀನ್, ಸೂರ್ಯಸೇನ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್, ಎಲ್ಲಿ ಅವ್ರ ಊರುಗಳೇ ಇಲ್ಲಲ್ಲ. ಅವ್ರ ಊರೇ ಭಾರತದಲ್ಲಿ ಇಲ್ಲ ಇವತ್ತು. ಯಾವ ಭಾರತಕ್ಕಾಗಿ ಅವರು ಹೋರಾಟ ಮಾಡಿದ್ರು? ಇವತ್ತು ಈ ಘಟನೆ ಏನು ನಡೆದಿದೆ ಅಲ್ವಾ, ಈ ಘಟನೆ ನಮಗೆ ಮತ್ತೊಮ್ಮೆ ಇತಿಹಾಸವನ್ನ ಮರುಕಳಿಸುತ್ತೆ ಅನ್ನೋದನ್ನ ನೆನಪಿಸ್ತಾ ಇದ್ದಾರೆ. ಮುಸ್ಲಿಂ ತುಷ್ಟೀಕರಣಕ್ಕೆ ಬೇಕಾಗಿ, ಮುಸಲ್ಮಾನರ ಓಟಿಗೆ ಬೇಕಾಗಿ ಆವತ್ತು ಕಾಂಗ್ರೆಸ್ ಯಾವ ತಪ್ಪನ್ನ ಮಾಡಿತೋ ಇವತ್ತು ಅದೇ ತಪ್ಪನ್ನ ಮಾಡಿದ್ದಾರೆ. ಆದ್ರೆ ಇವತ್ತು ಅವ್ರು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಜನರಿಗೆ ಎಲ್ಲವೂ ಗೊತ್ತಿದೆ, ಇತಿಹಾಸವೂ ಗೊತ್ತಿದೆ, ಹಿಂದೆ ಏನ್ ನಡೆದಿದೆ ಅನ್ನೋದು ಗೊತ್ತಿದೆ. ಇದೇ ರೀತಿ ಇದನ್ನ ಮುಂದುವರಿಯೋದಕ್ಕೆ ಬಿಟ್ರೆ ಮುಂದೆ ಏನಾಗತ್ತೆ ಅನ್ನುವಂಥ ಕಲ್ಪನೆ ಕೂಡ ದೇಶದ ಜನರಿಗಿದೆ. ಇವತ್ತಿನ ಸ್ವಾತಂತ್ರ್ಯವನ್ನ ನಾವು ನೋಡುತ್ತಾ ಹೋದರೆ ನಾವು ಅನೇಕ ಮಹಾಪುರುಷರ ಕಥೆಗಳನ್ನ ಕೇಳುತ್ತಾ ಹೋಗ್ತೇವೆ. ಅದೇ ಪ್ಯಾರಲಲ್ಲಿ ನೋಡ್ತಾ ಹೋದ್ರೆ ಮಹಾಪುರುಷರ ಬಗ್ಗೆ ಅಪಸ್ವರಗಳನ್ನು ಕೇಳುತ್ತಾ ಹೋಗ್ತೇವೆ. ಅದರಲ್ಲೂ ಅಗ್ರಪಂಥಿಯಲ್ಲಿ ಸಾವರ್ಕರ್ರನ್ನ ನಾವು ಕಾಣುತ್ತೇವೆ. ಸಾವರ್ಕರ್ರನ್ನ ರಾಷ್ಟ್ರೀಯ ಚಿಂತನೆಗಳನ್ನ ನೋಡ್ತಾ ಹೋದುವಂತ ಒಂದಷ್ಟು ವರ್ಗ ಸಾವರ್ಕರ್ರನ್ನ ದೇವರು ಅಂತ ಪೂಜೆ ಮಾಡೋದನ್ನ ಕಾಣುತ್ತೇವೆ. ಇನ್ನೊಂದು ವರ್ಗ ಸಾವರ್ಕರ್ ಏನೂ ಅಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಗಳೆಯುವುದನ್ನು ನಾವು ನೋಡ್ತೇವೆ. ಇತಿಹಾಸದಲ್ಲಿ ಈ ರೀತಿಯ ಡಿಸ್ಕ್ರಿಮಿನೇಷನ್ ಅದು ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾಕೆ, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉದ್ಧರಿಸಿ ಯಾಕೆ ಅಂತ ಅಲ್ಲ. ಈ ಸಾವರ್ಕರ್ ಬಗ್ಗೆ ಇವರಿಗಿರುವಂತಹ ಮುಖ್ಯ ಆರೋಪ ಏನು ಅಂತ ಹೇಳ್ತೀನಿ. ಸಾವರ್ಕರ್ ಬಗ್ಗೆ ಇಷ್ಟು ವ್ಯಾಪಕವಾದಂತಹ ಒಂದು ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥದ್ದು ಬಾಂಬಿನ ಯುದ್ಧ ಅಲ್ಲ, ನ್ಯೂಕ್ಲಿಯರ್ ಯುದ್ಧ ಅಲ್ಲ, ನೆರೆಟಿವ್ ಯುದ್ಧ ನಡೀತಾ ಇದೆ. ನೆರೆಟಿವ್ಸ್ ಮಾಡ್ತಾರೆ. ಸಾವರ್ಕರ್ ಬಗ್ಗೆ ಈ ನೆರೆಟಿವ್ಸ್ಗಳು ಯಾವತ್ತಿನಿಂದ ಸೃಷ್ಟಿಯಾಯಿತು ಗೊತ್ತಾ ನಿಮಗೆ? 2004 ನಂತರ ಸೃಷ್ಟಿಯಾಯಿತು. 2004 ನಂತರ ಯಾವಾಗ ಮಣಿಶಂಕರ್ ಅಯ್ಯರ್ ಅನ್ನುವಂಥ ಕಾಂಗ್ರೆಸ್ನ ಸಚಿವ, ಪೆಟ್ರೋಲಿಯಂ ಸಚಿವ ಆಗಿದ್ದ, ಅವನು ಇಲ್ಲಿ ಸೆಲ್ಯುಲರ್ ಜೈಲಿಗೆ ಹೋಗ್ತಾನೆ. ಅಂಡಮಾನಿಗೆ ಹೋಗಿ ಅಲ್ಲಿದ್ದಂಥ ಸಾವರ್ಕರ್ ಅವರ ಫಲಕ ಇತ್ತು, ಅದನ್ನು ಹಾಕಿದವರು BJP-ಯವರಲ್ಲ, ಆ ಕಾಲದಿಂದ ಇದು. ಆದರೆ ಅಲ್ಲಿ ಪ್ರತಿ ಕ್ರಾಂತಿಕಾರಿಗಳ ಬೇರೆ ಬೇರೆ ಮಾತುಗಳಿದೆ. ಗಾಂಧಿಯವರ ಮಾತು ಇತ್ತು, ಸಾವರ್ಕರ್ ಅವರ ಮಾತಿತ್ತು. ಕೀ ಗೇತಲೆ ವೃತನಹಿ ಅಮಿಹಿ ಅಂದತೇನೆ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗಮಾನೆ. ನಾವು ಯಾವುದೋ ಭ್ರಮೆಯಲ್ಲಿ ಇದಕ್ಕೆ ಬಂದು ಧುಮುಕಿದವರಲ್ಲ, ನಾವು ಯಾವುದೋ ಕುಡಿದ ಅಮಲ್ನಲ್ಲೋ ಯಾರ್ದೋ ಭಾಷಣ ಕೇಳ್ಕೊಂಡು ಇದಕ್ಕೆ ಧುಮುಕಿದವರಲ್ಲ. ಇತಿಹಾಸದ ಪ್ರಖರವಾದ ಬೆಳಕಿನಲ್ಲಿ ಅಧ್ಯಯನ ಮಾಡಿ ನಾವು ಈ ಸ್ವಾತಂತ್ರ್ಯದ ಯಜ್ಞಕುಂಡಕ್ಕೆ ಧುಮುಕಿದ್ದೇವೆ. ನಾವು ಇದರಲ್ಲಿ ಭಸ್ಮ ಆಗ್ತೀವಿ ಅನ್ನೋದು ಗೊತ್ತಿದೆ. ಆದರೆ ಈ ಕ್ರಾಂತಿಗೆ ಜ್ವಾಲೆ ಉರಿಯದೇ ಇದ್ರೆ ಭಾರತ ಸ್ವಾತಂತ್ರ್ಯಗೊಳ್ಳೋದಿಲ್ಲ. ಅದಕ್ಕಾಗಿ ನಾವು ಹವಿಸ್ಸುಗಳಾಗಿ ಅರ್ಪಣೆ ಆಗ್ತೀವಿ ಅಂತ ಹೇಳಿ ಸಾವರ್ಕರ್ ಹೇಳಿದಂಥ ಮಾತು. ತುಜ ಸಾಟಿ ಮರಣತೆ ಜನನ ತುಜವಿಣ ಮನನ ಜನನತೆ ಮರಣ, ಈ ಮಾತುಗಳು ಜಯೋಸ್ತುತಿಯಲ್ಲಿ ಬರ್ತದೆ. ಇಂಥ ಸಾವರ್ಕರ್ ಅವರನ್ನ ಏಕಾಏಕಿಯಾಗಿ ಕಾಂಗ್ರೆಸ್ ಯಾಕೆ ಕೆಣಕಿತ್ತು ಅಂತ ಕೇಳಿದ್ರೆ, ಸಾವರ್ಕರ್ ಒಂದು ಹಿಂದುತ್ವದ ಐಡಿಯಾಲಜಿಯನ್ನು ಕೊಟ್ಟಿದ್ದಾರೆ. ಹಿಂದುತ್ವ ಅಂದ್ರೆ ಏನು ಅಂತ ಒಂದು ಸಣ್ಣ ಪುಸ್ತಕ ಇದೆ, GB ಹರೀಶ್ ಅವರು ಕನ್ನಡಕ್ಕೆ ತಂದಿದ್ದಾರೆ, ನೀವು ಓದಬಹುದು. ಅಂದ್ರೆ ಸಾಂಸ್ಕೃತಿಕ ಭಾರತದ ದೃಷ್ಟಿಕೋನ. ಭಾರತವನ್ನ ಸಂಸ್ಕೃತಿಯ ಆಧಾರದ ಅಡಿಯಲ್ಲೇ ಕಟ್ಟಬೇಕು. ಭೌಗೋಳಿಕವಾದಂಥ ನಕ್ಷೆ ಅದು ಏನೇ ಇರ್ಬೋದು, ಭಾಷೆಗಳು ಬೇರೆ ಇರ್ಬೋದು, ಆದರೆ ನಮ್ಮ ಮೂಲ ಅಂತಸತ್ವ, ಮೂಲ ಸಂಸ್ಕೃತಿ ಒಂದೇ. ಈ ಸಂಸ್ಕೃತಿಯ ಆಧಾರದಲ್ಲಿ ಭಾರತವನ್ನ ಒಗ್ಗೂಡಿಸಬೇಕು. ಇಲ್ಲಿ ರಜಪೂತ್ರ ಇರ್ಬೋದು, ಜಾಟರ್ ಇರ್ಬೋದು, ಮದ್ರಾಸಿಗಳಿರ್ಬೋದು, ಬಂಗಾಳಿಗಳಿರ್ಬೋದು, ಯಾರೇ ಇರ್ಬೋದು,
ಆದ್ರೆ ನೀವೆಲ್ಲರೂ ಕೂಡ ಒಂದು ಮೂಲ ಪರಂಪರೆ ಅಂದ್ರೆ ನಿಮ್ಮದು ಯಾವುದು ಅಂತ ಕೇಳಿದ್ರೆ ನೀವು ಇಲ್ಲಿಯ ಪ್ರಕೃತಿ ಆರಾಧನೆ, ನೆಲ, ಜಲ, ಕಾಡು, ಗುಡ್ಡ, ಪ್ರಕೃತಿ ಮೂಲ ಸ್ವರೂಪದ ಆರಾಧನೆ ಒಂದೇ ಅಂತ. ನಿಮ್ಮೆಲ್ಲರ ಆರಾಧನೆ ಮುಖ್ಯ, ಪಿತೃ ಆರಾಧನೆ ಇದೆಲ್ಲ ಒಂದೇ ಇದೆ. ನೀವೆಲ್ಲರೂ ಕೂಡ ಇದರೊಂದು ಬಾಂಡಿಂಗ್ ಅಲ್ಲಿ ಇದ್ದೀರಿ ನೀವು. ಹಾಗಾಗಿ ಅದರ ಆಧಾರದಲ್ಲೇ ಸನಾತನ ಸಂಸ್ಕೃತಿಯು ಬೆಳೆದಿರುವಂಥದ್ದು. ಹಾಗಾಗಿ ಈ ಭಾರತದ ಅಸೇತು ಹಿಮಾಲಯದಿಂದ ರಾಮೇಶ್ವರದವರೆಗಿಂತ ಇರುವಂತ ಈ ಭೂಮಿಯನ್ನ ಯಾರು ತಮ್ಮ ಮಾತೃಭೂಮಿ ಅಂದ್ರೆ ನನ್ನ ತಾಯಿ ಇಲ್ಲಿಯವಳೇ ಆಗಿರಬೇಕು, ಪಿತೃಭೂಮಿ ನನ್ನ ಅಪ್ಪನೂ ಇಲ್ಲಿಯವನೇ ಆಗಿರಬೇಕು. ಬಾಬರ್ ನನ್ನ ಅಪ್ಪ ಅಂತ ಹೇಳಿದ್ರಾಗಲ್ಲ, ಪಿತೃಭೂಮಿ. ಇಟಲಿಯವರು ನಮ್ಮ ಅಂತ ಅಮ್ಮ ಹೇಳಿದ್ರ ಪಿತೃಭೂಮಿ, ಪುಣ್ಯಭೂಶ್ಚೈವ, ಪುಣ್ಯಭೂಮಿಯು ನನ್ನದು ಇಲ್ಲೇ, ನನ್ನ ಆಲಡೆ ಇಲ್ಲೇ, ಮೂಲನಾಗ ಇಲ್ಲೇ, ನನ್ನ ದೇವರು ಮಲಿಂಗೇಶ್ವರ. ಈ ರೀತಿಯ ಭಾವನೆಯಿಂದ ಯಾರೆಲ್ಲ ಇಲ್ಲಿ ಬದುಕ್ತಾ ಇದ್ದಾರೆ, ಅವರು ಯಾವ ಬುಡಕಟ್ಟಾಗಿರ್ಲಿ, ಯಾರೇ ಆಗಿರ್ಲಿ, ಅವರೆಲ್ಲರೂ ಕೂಡ ಹಿಂದೂಗಳು ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಅದರಲ್ಲಿ ಅವರು ಸಪ್ತ ಸಿಂಧುಗಳ ಕಲ್ಪನೆಯನ್ನು ಕೊಡ್ತಾರೆ ಸಾವರ್ಕರ್ ಸಪ್ತ ಸಿಂಧು ಅಂದ್ರೆ ಕೆಲವರು ಹೇಳ್ತಾರೆ ಈಗ ರಾವಿ, ಬಿಯಾ, ಸತುದ್ರಿ ಅಥವಾ ಅಲ್ಲಿರುವಂತಹ ನದಿಗಳ ಸಿಂಧು ಅಂದ್ರೆ ಪಂಜಾಬ್ ಮತ್ತು ಇವತ್ತಿನ ಪಾಕಿಸ್ತಾನ ಭಾಗದಲ್ಲಿ ಎಲ್ಲ ಹರಿತಾ ಇದೆ. ಅವುಗಳ ನದಿಯ ಒಟ್ಟು ಆ ಭಾಗದಲ್ಲಿ 7 ನದಿಗಳು ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ನಾವು ಪ್ರತಿನಿತ್ಯ ಉಪಾಸನೆ ಮಾಡುವಂತ ಈ 7 ನದಿಗಳಿದೆಯಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ನಾವೆಲ್ಲ ಕಾವೇರಿ ತೀರದಲ್ಲಿದೆ. ಹಾಗಾಗಿ ಈ ಸಪ್ತ ಸಿಂಧುವಿನ ತೀರದಲ್ಲಿದ್ದವರು ಕೂಡ ಹಿಂದೂಗಳೇ ಅನ್ನುವಂತ ಒಂದು ಉದಾತ್ತವಾದ ಕಲ್ಪನೆಯನ್ನ ಅವ್ರು ಕೊಡ್ತಾರೆ. ಈ ಕಾರಣಕ್ಕಾಗಿ ಇಡೀ ದೇಶವನ್ನ ಮತೀಯ ಆಧಾರದಲ್ಲಿ ಒಡಿಬೇಕು ಅನ್ನೋರಿಗೆ ಈ ಸಿದ್ಧಾಂತ ವಿರುದ್ಧ ಇದೆ. ಜಾತಿಯ ಆಧಾರದಲ್ಲಿ ಒಡಿಬೇಕು, ಅವನು ದಲಿತ, ಇವನು ಬ್ರಾಹ್ಮಣ, ಇನ್ನೊಂದು OBC, ಮತ್ತೊಂದು ಅಂತ ಒಡಿಬೇಕು ಅಂತ ಹೊರಟವರಿಗೂ ಈ ಸಿದ್ಧಾಂತ ವಿರುದ್ಧವಾಗಿದೆ. ಅದರ ಜೊತೆಗೆ ಈ ದೇಶವನ್ನ ಧರ್ಮದ ಆಧಾರದಲ್ಲಿ ಒಡಿಬೇಕು ಅಂತ ಹೇಳಿದವರಿಗೂ ವಿರುದ್ಧ ಇದೆ. ಯಾಕಂತ ಹೇಳಿದ್ರೆ ಸಾವರ್ಕರ್ ಅವ್ರು ಹೇಳ್ತಾರೆ, ಭಾರತೀಯ ಮುಸಲ್ಮಾನ, ಕ್ರೈಸ್ತ ಅಥವಾ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ಹಿಂದುತ್ವ ಒಳಗೊಳ್ಳುತ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ನೀವು ಸ್ವೀಕರಿಸಬೇಕು ಮಾತ್ರ. ನನ್ನ ಪೂರ್ವಜರು ಅರಬ್ನವರು ಅಂತ ನೀವು ಹೇಳಬಾರದು. ನನ್ನ ಪೂರ್ವಜರು ರಾಮಕೃಷ್ಣ ಪರಮಹಂಸ, ವಿವೇಕಾನಂದರು, ನಮ್ಮ ಸುಶ್ರುತ, ಆರ್ಯಭಟ, ಚಾಣಕ್ಯ, ಇವರೆಲ್ಲರೂ ನನ್ನ ಪೂರ್ವಜರು ಅಂತ ನೀವು ಒಪ್ಕೊಳ್ಬೇಕು. ಮುಗ್ದೋಯ್ತು, ನೀವು ಹಿಂದೂಗಳು ಅಂತ. ಈ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇವರ ಯಾವ ನೆರೆಟಿವ್ಸ್ಗಳು ನಡೀಲಿಲ್ಲ. 1999ರಲ್ಲಿ ಬಿಜೆಪಿ ಇದೇ ಸಿದ್ಧಾಂತದ ಆಧಾರದಲ್ಲಿ ಗೆದ್ದು ಬರುತ್ತದೆ. ರಾಜಕೀಯಾತ್ಮಕವಾಗಿ ಹಿಂದುತ್ವ ಬಲಗೊಳ್ತಾ ಇದೆ. ನೀವು 2014ರ ನಂತರ ಅಂತೂ ಈ ಸಾವರ್ಕರ್ ಕೊಟ್ಟಂತ ಈ ಸಿದ್ಧಾಂತದ ಅಡಿಯಲ್ಲಿ ಇಡೀ ದೇಶದಲ್ಲೂ ಒಂದು ಹಿಂದೂ ಶಕ್ತಿಯ ಜಾಗರಣ ಆಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು ಇವ್ರೀಗ ಅದಕ್ಕೆ ಕೌಂಟರ್ ನೆರೆಟಿವ್ ಏನು ಅಂತ ಕೇಳಿದ್ರೆ ಮಾರ್ಕರ್ ಅವರನ್ನ ಅಂದ್ರೆ ಅವರನ್ನ ಡಿಫೇಮಿಂಗ್ ಮಾಡುವಂಥದ್ದು ಅದನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಇವರು? ಮಾಫಿನಾಮವನ್ನ ಬರೆದ್ರು. ಮಾಫಿನಾಮ, ಈ ನನ್ನ ಬಾಯಲ್ಲಿ ಕೆಟ್ಟ ಶಬ್ದ ಬರುತ್ತೆ. ಮಾಫಿನಾಮ ಇವರು ಗಾಂಧಿ ಬರೆದಿದ್ದಾರೆ. ಗಾಂಧಿ ಬರೆದಂತ ಮಾಫಿನಾಮದ ಕಾಪಿ ಬೇಕಿದ್ರೆ ನನ್ನ ಹತ್ರ ಇದೆ. ನಭಾ ಅನ್ನುವಂತ ಪ್ರದೇಶಕ್ಕೆ ಹೋಗಬಾರದು ಅಂತ ಹೇಳಿ ಈ ನೆಹರುವನ್ನ ಅಲ್ಲಿ ಅರೆಸ್ಟ್ ಮಾಡಿದ್ರು. ಆಗ ನೆಹರು ಬರೆದು ಕೊಟ್ಟಂತ ಮಾಫಿನಾಮ ಇದೆ. ಸಚೀಂದ್ರನಾಥ್ ಸನ್ಯಾಲ್ ಬರೆದು ಕೊಟ್ಟಂತ ಮಾಫಿನಾಮ ಇದೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಬರೆದು ಕೊಟ್ಟಂತ ಮಾಫಿನಾಮ ಇದೆ. ನಿಮಗೆ ಯಾರು ಮಾಫಿನಾಮ ಬೇಡ. ಇದೇ ಕಮ್ಯುನಿಸ್ಟ್ರು ಇವರು ಈ ಕತ್ತಿ ಸುತ್ತೇವರಿದಾರಲ್ಲ, ಕೆಂಪು ಓಟದವರು, ಇವ್ರ ಅಪ್ಪ ಇದಾನ ಒಬ್ಬ, ಯಾರು? ಶ್ರೀಪಾದ್ ಅಮೃತ ಡಾಂಗೆ, ಅವನ ಹೆಸರು ಎಸ್ ಎ ಡಾಂಗೆ. ಅವನು ಬರೆದು ಕೊಟ್ಟಂತ ಮಾಫಿನಾಮೆ ಇದೆ ಬ್ರಿಟಿಷರಿಗೆ. ಅವನು ಬರೆದು ಕೊಟ್ಟಿದ್ದಾನೆ ಮಾಫಿನಾಮೆ. ಸಾವರ್ಕರ್ ಅವರ ಸಣ್ಣ ತಮ್ಮ ಪಕ್ಕಾ ಕಾಂಗ್ರೆಸ್ ಆ ಮನುಷ್ಯ. ಯಾರು? ಸಾವರ್ಕರ್ ಅವರು ಕೊನೆಯದ ನಾರಾಯಣ ರಾವ್ ಸಾವರ್ಕರ್ ಅವರು ಡಾಕ್ಟರ್ ಆಗಿದ್ರು. ಡಾಕ್ಟರ್ ನಾರಾಯಣ ರಾವ್ ಸಾವರ್ಕರ್ ಅವರು ಕಾಂಗ್ರೆಸ್ ಗಾಂಧಿ. ಅವರು ಹಿಂಸಾತ್ಮಕ ಮಾರ್ಗದಲ್ಲಿ ಇರಲಿಲ್ಲ, ಅಹಿಂಸಾವಾದಿ ಆಗಿದ್ರು. ದಿನಕ್ಕೆ ಎಷ್ಟೋ ನೂಲು ತೆಗಿತಾ ಇದ್ರಂತವ್ರು. ನೂಲು ತೆಗೆದು ಅದನ್ನೆಲ್ಲ ಕೊಡೋದು, ಅಲ್ಲಿಂದ ಬಟ್ಟೆ ತರೋದು, ಅದೆಲ್ಲ ಮಾಡ್ತಾ ಇದ್ರು. ಆ ಮನುಷ್ಯ ಗಾಂಧಿ ಜೊತೆ ಹೋಗಿ ಮಾತಾಡ್ತಾರೆ. ನಮ್ಮ 2 ಅಣ್ಣಂದ್ರು ಜೈಲಲ್ಲಿದ್ದಾರೆ, ಅದು ಎಲ್ಲಿ? ಅಂಡಮಾನ್ ನಲ್ಲಿ. ಇದ್ದಾರೋ ಸತ್ತಿದಾರೋ ಗೊತ್ತಿಲ್ಲ, ನಮಗೇನು ಭೇಟಿಗೆ ಅವಕಾಶ ಇಲ್ಲ. ಒಂದವ್ರನ್ನ ಬಿಡುಗಡೆ ಮಾಡೋದಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿ ಅಂತ ಹೇಳಿ ನಾರಾಯಣ ರಾವ್ ಸಾವರ್ಕರ್ ಅವರು ಗಾಂಧಿಗೆ ಹೇಳಿದಾಗ, ನೀವು ಒಂದು ರಾಯಲ್ ಕ್ಲೆಮೆನ್ಸಿ ಅಂತ ಹಾಕಿ, ರಾಯಲ್ ಕ್ಲೆಮೆನ್ಸಿ ಮಾಫಿನಾಮೆ ಅಲ್ಲ ಅದು. ರಾಯಲ್ ಕ್ಲೆಮೆನ್ಸಿ ಅಂದ್ರೆ ಯಾರು ರಾಜಕೀಯ ಕೈದಿಗಳಿದ್ದಾರೆ ಅವರಿಗೆ ಒಂದು ವಿಶೇಷವಾದ ಅವಕಾಶ ಇತ್ತು. ಅಂದ್ರೆ ನೀವು ನಮ್ಮನ್ನ ಅರೆಸ್ಟ್ ಮಾಡಿರೋದು ಯಾಕೆ ಅಂತ ಕೇಳಿದ್ರೆ, ನಾವು ನಿಮಗೆ ವಿಧೇಯರಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹೆಬಿಚುವಲ್ ಕ್ರಿಮಿನಲ್ಸ್ಗಳಲ್ಲ. ಈ ಉದ್ದೇಶಕ್ಕಾಗಿ ನಮ್ಮ ಹೋರಾಟ. ನಾವು ಇದರಿಂದ ವಿಡ್ರಾ ಮಾಡಿ, ನಾವು ಇದರಿಂದ ಹಿಂದಕ್ಕೆ ಹೆಜ್ಜೆ ಇಟ್ರೆ ನೀವು ನಮ್ಮನ್ನು ಬಿಡುಗಡೆ ಮಾಡ್ಬೋದಲ್ಲ, ನಾವು ನಾರ್ಮಲ್ ಆಗಿ ನಾಗರಿಕರಾಗಿ ಇದ್ದು ಬಿಡ್ತೀವಿ. ಈ ರೀತಿ ಬ್ರಿಟಿಷರಿಗೆ ಒಂದು ಲೆಟರ್ನ ನೀವು ಬರೆದು ಕೊಡಿ ಅಂತ ಗಾಂಧಿ ಅವರೇ
ಸಾವರ್ಕರ್ ಅವರ ತಮ್ಮನಿಗೆ ಹೇಳಿದಂತ ಮಾತು. ಆದ್ರೆ ಅದಕ್ಕಿಂತ ಮೊದಲು 4 ಪತ್ರವನ್ನ ಸಾವರ್ಕರ್ ಅವರು ಬರೆದಿದ್ರು. ಮತ್ತು ನಿಮಗೆ ಒಬ್ಬ ಇವನು ಆ ಜೈಲಿಗೆ ಭೇಟಿ ಮಾಡ್ತಾನೆ. ಒಬ್ಬ ಬ್ರಿಟಿಷರ ನಿಯೋಗಗಳು ಹೋಗ್ತವೆ ಅಲ್ಲಿ, ಅಂದ್ರೆ ಸ್ಟೇಟ್ ಸೆಕ್ರೆಟರಿ ಒಬ್ಬ ಹೋಗ್ತಾನೆ. ಅವನು ಬಹಳ ಕಟುವಾದಂತಹ ಶಬ್ದದಲ್ಲಿ ಹೇಳಿರ್ತಾನೆ. ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಇಲ್ಲಿರುವಂತ ಎಲ್ಲ ಕೈದಿಗಳನ್ನು ನಾನು ಮಾತಾಡಿಸಿದ್ದೀನಿ, ಇವರೆಲ್ಲರನ್ನ ಬಿಟ್ಟರು ತೊಂದರೆ ಇಲ್ಲ, ಈ ಮನುಷ್ಯನನ್ನ ಮಾತ್ರ ಬಿಡಬೇಡಿ, ಇವನು ಬಹಳ ಡೇಂಜರಸ್ ಇದ್ದಾನೆ. ಅವನು ಸಾವರ್ಕರ್ ಬಗ್ಗೆ ಹೇಳ್ತಾ ಇರೋದು. ಯಾವ ಕಾರಣಕ್ಕೂ ಕೂಡ ಈ ಮನುಷ್ಯನನ್ನ ಮಾತ್ರ ಬಿಡಬಾರ್ದು ಅನ್ನುವಂಥ ಮಾತನ್ನ ಅವನು ಹೇಳ್ತಾನಲ್ಲಿ. ಅವನು ಆಗ ಅವರ ಲಂಡನ್ನಿಗೆ ಬರೆದಂತಹ ಪತ್ರಗಳು, ಅದರ ದಾಖಲೆಗಳೆಲ್ಲ ಸಿಗ್ತವೆ. ಹಾಗಾದ್ರೆ 19ರ ನಂತರ ಹೇಗೆ ಇವರ ಬಿಡುಗಡೆ ಆಯಿತು? ಇದು ಬಹಳ ದೊಡ್ಡ ಪ್ರಶ್ನೆ. ಬಿಡುಗಡೆ ಆದ್ರಲ್ಲ ಅಂಡಮಾನ್ ಜೈಲು ರಿಪೇರಿಗೆ ಬಂದಿತ್ತು. ಆಮೇಲೆ ಅಂಡಮಾನಲ್ಲಿ ಯಾರೂ ಇರಲಿಲ್ಲ. ಸೆಲ್ಯುಲಾರ್ ಜೈಲನ್ನು ಮುಚ್ಚಿದ್ರು ಅವರು. ಇಡೀ ಜಗತ್ತಿನಾದ್ಯಂತ ಸಾವರ್ಕರ್ ಅವರ ವಿಚಾರವನ್ನ ತೆಗೆದುಕೊಂಡು, ಬಂಗಾಳದ ಕ್ರಾಂತಿಕಾರಿಗಳ ವಿಚಾರವನ್ನು ತೆಗೆದುಕೊಂಡು, ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕು ಆಯೋಗಗಳು ಅಥವಾ ರಾಸ್ ಬಿಹಾರಿ ಬೋಸ್ ಅವರಿರ್ಬೋದು, ಮೇಡಮ್ ಬಿಕಾಜಿ ಕಾಮ ಇರ್ಬೋದು, ಶ್ಯಾಮಾಜಿ ಕೃಷ್ಣ ವರ್ಮ ಇರ್ಬೋದು, ಇಂಡಿಯಾ ಹೌಸ್ನವರು ಎಲ್ಲ ಸೇರ್ಕೊಂಡು ಇಡೀ ಜಗತ್ತಿನಾದ್ಯಂತ ಯಾವ ರೀತಿ ಭಾರತದಲ್ಲಿ ಜನರನ್ನ ಇವರು ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನೋದನ್ನ ಕಾರ್ಟೂನ್ನ ಮೂಲಕ, ಆರ್ಟಿಕಲ್ಸ್ಗಳ ಮೂಲಕ ಎಲ್ಲ ಕಡೆ ಹಂಚಿದ್ರು. ಆಗ ಬ್ರಿಟಿಷರು ಅವರ ಮುಖ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ಆ ಐಲ್ಯಾಂಡಿನಲ್ಲಿದ್ದಂತ ಆ ಅಂಡಮಾನಿನ ಕರಿನೀರಿನ ಶಿಕ್ಷೆಯನ್ನ ಸ್ಟಾಪ್ ಮಾಡ್ತಾರೆ. ಆ ನಂತರ ಸಾವರ್ಕರ್ ಅವರಲ್ಲಿ ಎಲ್ಲ ಕೈದಿಗಳನ್ನು ಅಲ್ಲಿಂದ ಇದು ಮಾಡಿದ್ದಾರೆ. ಆ ಕೈದಿಗಳನ್ನು ತಗೊಂಡ್ಬಂದು ಬೇರೆ ಬೇರೆ ಕಡೆಯಲ್ಲಿ ಇಟ್ಟಿದ್ರು. ಸಾವರ್ಕರ್ ಅವರನ್ನು ಕೂಡ ತೆಗೆದುಕೊಂಡು ಬಂದು ರತ್ನಗಿರಿ ಜೈಲಲ್ಲಿದ್ರು, ಏರವಾಡದಲ್ಲಿದ್ರು, ಅನಂತರ ಸ್ಥಾನಬದ್ಧತೆಯಲ್ಲಿದ್ರು, ಗೃಹ ಬಂಧನದಲ್ಲಿದ್ರು. ಆ ಸಂದರ್ಭದಲ್ಲಿದ್ರು. ಮಾಫಿನಾಮ ಬರೆದು ಸಾವರ್ಕರ್ ಅವರು ಹೊರ ಬಂದಿದ್ದುವಲ್ಲ, ಏನೂ ಅಲ್ಲ. ಎರಡನೇ ಇನ್ನೊಂದು ಆರೋಪ ಏನ್ ಹೇಳ್ತಾರೆ ಗೊತ್ತಾ ಇವರು? ಸಾವರ್ಕರ್ ಅವರು ಪೆನ್ಷನ್ ತಗೊಳ್ತಾ ಇದ್ರು ಬ್ರಿಟಿಷರಿಂದ ಅಂತ. ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಳ್ಳೋದಲ್ಲ, ಅದು ಹಕ್ಕು ಒಬ್ಬನದ್ದು. ನಿಮ್ಮನ್ನ ಗೃಹ ಬಂಧನದಲ್ಲಿ ಇಟ್ರೆ, ನಾಳೆ ದಿನ ನಿಮ್ಮನ್ನ ಗೃಹ ಬಂಧನದಲ್ಲಿ ಇಟ್ರೆ, ಈಗ ಮೊನ್ನೆ ನಮ್ಮ ಕಾಶ್ಮೀರದ ಅನೇಕ ಜನರನ್ನ ನಮ್ಮ ಸರ್ಕಾರ 370 ತೆಗೆದಂತ ಸಂದರ್ಭದಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿತ್ತು. ಆ ಸಂದರ್ಭದಲ್ಲಿ ಯಾರು ಗೃಹ ಬಂಧನದಲ್ಲಿದ್ದಾನೆ ಅವನ ಪೂರ್ತಿ ಖರ್ಚು ವೆಚ್ಚವನ್ನ ಸರ್ಕಾರ ನೋಡ್ಕೋಬೇಕು. ಇದು ಕಾನೂನು, ಅವನ ಹಕ್ಕು. ಈಗ ನಿಮ್ಮನ್ನ ಗೃಹ ಬಂಧನದಲ್ಲಿ ಇಡ್ತಾರೆ, ಜೈಲಲ್ಲಾದ್ರೆ ಊಟ ಇದೆ ನಿಮಗೆ, ಜೈಲಲ್ಲಾದ್ರೆ ಮಲಗಲಿಕ್ಕೆ ವ್ಯವಸ್ಥೆ ಇದೆ, ಜೈಲಲ್ಲಾದ್ರೆ ನಿಮ್ಗೆ ಬೇಕಾದಂತ ವಸ್ತುಗಳನ್ನು ಕೊಡಬೇಕು ಅಂತ ಸುಪ್ರೀಂಟೆಂಡೆಂಟ್ ಜೈಲರ್ಗಳಿಗೆ ಒಂದು ಆದೇಶ ಇದೆ. ನಿಮ್ ಮನೆಯಲ್ಲಿ ಕೂಡ ಹಾಕಿದ್ರೆ ನಿಮ್ಗೆ ಏನಿದೆ? ಅನ್ನ ಇಲ್ಲದೆ ಸಾಯೋದಾ? ಸ್ಥಾನಬದ್ಧತೆಯಲ್ಲಿ ಸಾವರ್ಕರ್ ಅವರನ್ನ ಇಟ್ಟಂತ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಅದಕ್ಕೆ ಬೇಕಾದಂತ ಬರ್ತಾ ಇತ್ತು, ದುಡ್ಡು ಬರಬೇಕದು ತಗೊಳ್ತಾ ಇದ್ರು. ಈ ಸೂಕ್ಷ್ಮ ವಿಚಾರಗಳನ್ನ ಬಿಟ್ಟುಕೊಂಡು ಅನಗತ್ಯವಾಗಿ ಸಾವರ್ಕರ್ ಅವರನ್ನ ಟೀಕೆ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾರೆ. ಇವತ್ತು ನನಗೆ ಕಮ್ಯುನಿಸ್ಟರ ಬಗ್ಗೆ ಬಹಳ ಮರುಕ ಇದೆ. ಯಾಕಂದ್ರೆ ಜೀನ್ ಜಾರಿನ್ ಅಂತ ಫ್ರಾನ್ಸ್ನ ಕ್ರಾಂತಿಕಾರಿಗಳು, ಅವರೆಲ್ಲ ಕಮ್ಯುನಿಸ್ಟರು. ಜೋಸೆಫ್ ಮ್ಯಾಡ್ಜಿನಿ ಬಗ್ಗೆ ಬರೆದವರು ಸಾವರ್ಕರ್, ಗ್ಯಾರಿಬಾಲ್ಡಿ ಬಗ್ಗೆ ಬರೆದವರು ಸಾವರ್ಕರ್. ಕಮ್ಯುನಿಸ್ಟರ ಜೊತೆ, ಅತ್ಯಂತ ಐರಿಷ್ ಕ್ರಾಂತಿಕಾರಿಗಳ ಜೊತೆ, ಕಮ್ಯುನಿಸ್ಟರ ಜೊತೆ ಸಾವರ್ಕರ್ ಅವರ ಲೆವೆಲ್ ಬೇರೆ ಇತ್ತು, ಅವರ ಕಾಂಟ್ಯಾಕ್ಟ್ಸ್ ಬೇರೆ ಇತ್ತು. ಅವರೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗ್ತಾರೆ. ನಮ್ಮಲ್ಲಿಂದ ಒಬ್ಬ ಭಾರತದ ಕ್ರಾಂತಿಕಾರಿಯನ್ನು ಎಳ್ಕೊಂಡು ಹೋಗಿದ್ದಾರೆ ಬ್ರಿಟಿಷರು, ಅವನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಅಲ್ಲಿ ಯಾವ ರೀತಿಯ ಒತ್ತಡ ಆಯ್ತು ಅಂತ ಕೇಳಿದ್ರೆ ಅಲ್ಲಿ ಮೇಯರ್ ರಾಜೀನಾಮೆ ಕೊಡಬೇಕಾಯ್ತು. ಈ ರೀತಿಯ ಎಲ್ಲ ಕೆಲಸಗಳಾಗಿದೆ. ಸಾವರ್ಕರ್ಗೆ ಬೇಕಾಗಿ ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಆದಂತ ಹೋರಾಟಗಳೇನು ಅನ್ನೋದನ್ನು ನೀವು ಒಮ್ಮೆ ಗಮನಿಸಬೇಕು. ಈ ರೀತಿಯ ವಾತಾವರಣ ಹೊರಗಡೆ ಇದ್ರೆ, ದೇಶದ ಒಳಭಾಗದಲ್ಲಿ ಏನಿತ್ತು? ದೇಶದ ಒಳಭಾಗದಲ್ಲಿ ಕಾಂಗ್ರೆಸ್ನವರ ಮುಂದೆ ನಿಂತ್ಕೊಂಡು ಸಹಿ ಅಭಿಯಾನ ಮಾಡಿದ್ರು ಸಾವರ್ಕರ್ ಅವರನ್ನ ಬಿಡುಗಡೆ ಮಾಡಬೇಕು. ಸಾವರ್ಕರ್ ಅವರ ಬಿಡುಗಡೆ ಬೇಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಹಿ ಸಂಗ್ರಹ ಅಭಿಯಾನ ಮಾಡಿದ್ದಾರೆ, ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಸಾವರ್ಕರ್ ಅವರ ಪುಸ್ತಕ ಇದೆ, ಯಾವುದು? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಆ ಪುಸ್ತಕವನ್ನ ಮರುಮುದ್ರಣ ಮಾಡಿದವರು ಯಾರು ಗೊತ್ತಾ ನಿಮ್ಗೆ? ಭಗತ್ ಸಿಂಗ್ ಆ ಪುಸ್ತಕವನ್ನು ಮರುಮುದ್ರಣ ಮಾಡ್ತಾರೆ. ಅವರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ಮತ್ತು HSRA ಅದರಿಂದ ಮುದ್ರಣ ಮಾಡಿ ಆ ಪುಸ್ತಕ ಭಗವದ್ಗೀತೆಯ ತರ ಆವತ್ತಿನ ಕ್ರಾಂತಿಕಾರಿಗಳಿಗೆ, ಇವರನ್ನು ಸೋಲಿಸೋದೇನು ದೊಡ್ಡ ಸಂಗತಿ ಅಲ್ಲ, ನಮ್ಮ ಪೂರ್ವಜರೇ ಸೋಲಿಸಿದ್ದಾರೆ ಆವತ್ತಿನ ಕಾಲದಲ್ಲಿ. ನಾವು ಅತ್ಯಂತ ಪ್ಲಾನಿಂಗ್, ಒಂದು ಒಳ್ಳೆಯ ರೀತಿಯ ಸ್ಕೆಚ್ ಹಾಕಿ ಇವರ ವಿರುದ್ಧ ಹೋರಾಟ ಮಾಡಿದ್ರೆ ಬ್ರಿಟಿಷರನ್ನ ನಾವು ಮಟ್ಟ ಹಾಕಬಹುದು, ಭಾರತದಿಂದ ಓಡಿಸಬಹುದು. ಇದಕ್ಕೆ ಉದಾಹರಣೆ ಈ ಗ್ರಂಥ. ಇದನ್ನು ಓದಬೇಕು ಅಂತ ಪ್ರತಿಯೊಬ್ಬ ಕ್ರಾಂತಿಕಾರಿ ಸಾವರ್ಕರ್ ಅವರ 857 ಪುಸ್ತಕವನ್ನು ಓದುವಂಥದ್ದು ಅವರಿಗೆ ಕಂಪಲ್ಸರಿ ಆಗಿತ್ತು. ಇದೆಲ್ಲ ಇತಿಹಾಸದಲ್ಲಿರುವಂತಹ ಸತ್ಯ.
ಇವತ್ತು ನೀವು ಅನೇಕ ವಿಚಾರಗಳನ್ನು ಈಗ ಹೇಳ್ತಾ ಹೋದ್ರಿ. ಸಾವರ್ಕರ್ ಅವರ ಬಗ್ಗೆ ಅನೇಕ ಹೊಸ ಹೊಸ ಸಂಗತಿಗಳನ್ನ ಅಥವಾ ಏನು ಜನಮಾನಸಕ್ಕೆ ತಿಳಿಯದ ವಿಚಾರಗಳನ್ನು ಇವತ್ತು ತಿಳಿಸ್ತಾ ಹೋಗ್ತಾ ಇದ್ದೀರಿ. ಬಹುಶಃ ಇತಿಹಾಸದಲ್ಲಿ 80 ವರ್ಷದಲ್ಲಿ ಶ್ರೀಕಾಂತ್ರೆ ಈ ಸಂಗತಿಗಳು ಯಾಕೆ ಹೊರಗೆ ಬರದೆ ಉಳಿಯಿತು? ಇಂಥ ಇನ್ನೂ ಅನೇಕ ಸಂಗತಿಗಳಿದ್ದಾವೆ. ಇವತ್ತು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನೋಡ್ತಾ ಹೋದ್ರು ಅನೇಕ ಸಂಗತಿಗಳು. ಇವತ್ತಿಗೂ ಸುಭಾಷ್ ಚಂದ್ರ ಬೋಸ್ರು ಎಲ್ಲಿ ಹೋದ್ರು, ಅವರ ಕೊನೆ ಹೇಗಾಯಿತು ಅಂತ ಕೇಳಿದ್ರೆ ಅದು ಮಿಸ್ಟ್ರಿಯ ತರ ಇರುವಂತದ್ದು. ಸೊ ಅನೇಕ ಈ ತರದ ಸ್ವಾತಂತ್ರ್ಯ ಹೋರಾಟ ರಾಜಕೀಯ ಕಾರಣಗಳಿದೆ. ಒಂದನೇದಾಗಿ ನೋಡಿ, ಮೊನ್ನೆ ಯಾರೋ ಒಬ್ಬ ಹೇಳಿದ, ಯಾರೋ ಒಬ್ಬ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಹೇಳಿರೋದು. ಮಲ್ಲಿಕಾರ್ಜುನ ಖರ್ಗೆ ವಯೋವೃದ್ಧರು ಪಾಪ, ಆ ಮನುಷ್ಯ ಹೇಳ್ತಾ ಇರೋದು, ಪಶ್ಚಿಮ ಬಂಗಾಳದಲ್ಲಿ ನೀವು ಮುಸ್ಲಿಂ ಲೀಗ್ ಜೊತೆ ಹಿಂದೂ ಮಹಾಸಭಾದವರು ಸರ್ಕಾರ ಮಾಡಿದಿರಿ ನೀವು ಅಂತ. ಆಕ್ಚುಲಿ ಹಿಂದೂ ಮಹಾಸಭಾದಲ್ಲಿ ಆವಾಗ ಶ್ಯಾಮಾಜಿ ಕೃಷ್ಣ ಇವರು ಶ್ಯಾಮಪ್ರಸಾದ್ ಮುಖರ್ಜಿ ಅವರು, ಅವರ ಅನಂತರ ಬಿಜೆಪಿಯ ಇದಾಗ್ತಾರೆ ಫೌಂಡರ್. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಈ ಬಂಗಾಳದಲ್ಲಿ ಆವಾಗ ಸರ್ಕಾರ ಮಾಡಿದ್ದು ಯಾರ ಜೊತೆ ಕೇಳಿದ್ರೆ, ಅಲ್ಲಿನ ಫಜಲ್ ಉಲ್ ಹಕ್ ಅನ್ನುವಂಥವರ ಕೃಷಕ್ ಪಾರ್ಟಿ, ಬೆಂಗಾಲ್ ಕೃಷಕ್ ಪಾರ್ಟಿಯ ಜೊತೆ ಸರ್ಕಾರ ಮಾಡಿರೋದು. ಬೆಂಗಾಲ್ ಕೃಷಕ್ ಪಾರ್ಟಿ ಯಾವುದು ಕೇಳಿದ್ರೆ, ಬಂಗಾಳಿಗಳ ಅಸ್ಮಿತೆಯ ಬಗ್ಗೆ, ಬಂಗಾಳಿ ಜನರ ಬಗ್ಗೆ ಮಾತನಾಡ್ತಾ ಇದ್ದಂತ ಪಾರ್ಟಿ. ಫಜಲ್ ಉಲ್ ಹಕ್ ಮೊದಲು ಮುಸ್ಲಿಂ ಲೀಗ್ ಅಲ್ಲಿ ಇದ್ರು, ಅಲ್ಲಿ ಗಲಾಟೆ ಆಗಿ ವಾಪಸ್ ಬರ್ತಾರೆ, ತನ್ನದೇ ಆದಂತಹ ಪಾರ್ಟಿ ಫಾರ್ಮೇಶನ್ ಮಾಡ್ತಾರೆ. ಆ ಪಾರ್ಟಿಯಲ್ಲಿ ಕೇವಲ ಶ್ಯಾಮಪ್ರಸಾದ್ ಮುಖರ್ಜಿ ಮಾತ್ರ ಇದ್ದಿದ್ದಲ್ಲ, ಅನೇಕ ಸಣ್ಣ ಪುಟ್ಟ ಪಾರ್ಟಿಗಳಿತ್ತು. ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಇದ್ರು ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಇದ್ರು, ಸಹೋದರ ಇದ್ರು, ಅವರು ಕೂಡ ಆ ಸರ್ಕಾರದ ಭಾಗವಾಗಿದ್ರು. ಇವರು ಅಂದ್ರೆ ಎಲ್ಲಿಂದ ಅಂದ್ರೆ ಚೆರ್ರಿ ಪಿಕಿಂಗ್ ಅಂತ ಹೇಳ್ತಾರಲ್ಲ, ಅವರಿಗೆ ಬೇಕಾದನ್ನಷ್ಟೇ ಎತ್ತಿ ಅದನ್ನೇ ಇತಿಹಾಸ ಅಂತ ಒಂದು ಪ್ರೆಸೆಂಟ್ ಮಾಡುವಂಥದ್ದು ಹಿಂದಿನ ಕಾಲದಿಂದಲೂ ನಡೆದಿದೆ. ನಿಮಗೆ ಒಂದು ಆಶ್ಚರ್ಯ ಅಂತ ಅನಿಸ್ಬೋದು ನೋಡಿ, 1964ರಲ್ಲಿ ನೆಹರು ತೀರ್ಕೊಳ್ತಾರೆ. ನೆಹರು ತೀರ್ಕೊಂಡಾದ 2 ವರ್ಷಗಳ ನಂತರ 1966ರಲ್ಲಿ ಸಾವರ್ಕರ್ ಅವರ ಅವರು ತೀರ್ಕೊಳ್ತಾರೆ. ನೀವು ಸಾವರ್ಕರ್ ಅವರ ಪ್ರಸಿದ್ಧಿ ಯಾವ ಹಂತಕ್ಕಿತ್ತು ಅಂತ ಕೇಳಿದ್ರೆ, ಅವ್ರು ಹೇಳ್ತಾರೆ 8 ಗಂಟೆ 9 ಗಂಟೆಗಳ ಕಾಲ ಅವರ ಅಂತಿಮ ದರ್ಶನಕ್ಕೆ ಜನ ಸಾಲು ನಿಂತಿದ್ರು. ಅಷ್ಟು ಜನ, ಲಕ್ಷ ಜನ. ಆ ರೀತಿಯ ಮುಂಬೈನಲ್ಲಿ ಆ ರೀತಿಯ ಒಂದು ಅಂತಿಮ ಯಾತ್ರೆ ನಡೀಲಿಲ್ಲ ಅನ್ನೋ ರೀತಿಯಲ್ಲಿ ಅಷ್ಟು ಪ್ರಸಿದ್ಧರಾಗಿದ್ದಂಥ ಒಬ್ಬ ವ್ಯಕ್ತಿ ಸಾವರ್ಕರ್. ಆ ಸಾವರ್ಕರ್ ಅವರನ್ನ ರಾಜಕೀಯಾತ್ಮಕವಾಗಿ ಹಿಂದೂ ಮಹಾಸಭಾವನ್ನ ಮುರಿಬೇಕು. ಯಾಕಂದ್ರೆ 1947ರಲ್ಲಿ ಕಾಂಗ್ರೆಸ್ ಅನ್ನೋದು ಅಪರಾಧಿ ಸ್ಥಾನದಲ್ಲಿತ್ತು. ದೇಶ ವಿಭಜನೆ ಮಾಡಿದಂತ ಬಹಳ ದೊಡ್ಡ ಕಳಂಕ ಅವರ ತಲೆ ಮೇಲೆ ಇತ್ತು. ಇಡೀ ದೇಶದ ಜನಮಾನಸದಲ್ಲಿ ಹಿಂದೂಗಳು ನಿರಾಶ್ರಿತರು, ದಿಲ್ಲಿ ಭಾಗದಲ್ಲಿ ಗೊಂದಲದಲ್ಲಿ ಇದ್ದವರು, ಅಂದ್ರೆ ಯಾರು ಎಲ್ಲಿ ನಿಲ್ಲಬೇಕು ಅಂತ ಏನಿಲ್ಲ, ರಸ್ತೆ ಬದಿಯಲ್ಲಿ ಲಕ್ಷಾಂತರ ಜನ ಇದ್ರು. ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಮೇಲೆ ಬಹಳ ಸಿಟ್ಟಲ್ಲಿದ್ರು. ಗಾಂಧಿಯವರ ಮೇಲೆ ಎಷ್ಟೋ ಬಾರಿ ಮರಣಾಂತಿಕ ದಾಳಿಗಳು ನಡೀತವೆ. ಮದನ್ಲಾಲ್ ಪಹ್ವಾ ಕಾಶ್ಮೀರದಿಂದ ಬಂದ ಹುಡುಗ, ಅವನೊಮ್ಮೆ ಅಟೆಂಪ್ಟ್ ಮಾಡ್ತಾನೆ. ಅಂದ್ರೆ ಗಾಂಧಿ ಕಾರಣ, ಕಾಂಗ್ರೆಸ್ ಕಾರಣ ದೇಶ ವಿಭಜನೆಗೆ, ನಮ್ಮ ಇಡೀ ಕುಟುಂಬ ಹಾಳಾಗೋದಕ್ಕೆ, ನಮ್ಮವರು ಸಾಯೋದಕ್ಕೆ ಕಾರಣ ಕಾಂಗ್ರೆಸ್ನ ನೀತಿಗಳು ಅನ್ನೋದು ಆವತ್ತಿನ ಕಾಲದಲ್ಲಿತ್ತು. ಇದೆಲ್ಲೋ ಒಂದು ಕಡೆಯಲ್ಲಿ ಈ ಹಿಂದೂ ಮಹಾಸಭಾದವರಿಗೆ ಹೆಲ್ಪ್ ಆಗತ್ತೆ, ಹಿಂದೂ ಮಹಾಸಭಾದ ಗೇನ್ ಇದರಿಂದ ಆಗಬಹುದು ಅನ್ನೋ ಕಾರಣಕ್ಕಾಗಿ ಮೊದಲ ಸಾರ್ವತ್ರಿಕ ಚುನಾವಣೆಗಿಂತ ಮೊದಲೇ, ಅಂದ್ರೆ 51ಕ್ಕಿಂತ ಮೊದಲೇ ಇವರ ಎಲೆಕ್ಟೆಡ್ ಪಾರ್ಟಿ ಅಲ್ಲ, ಆಗ ಕಾಂಗ್ರೆಸ್ ಸರ್ಕಾರ ಎಲೆಕ್ಟೆಡ್ ಆಗಿ ಬಂದಿದ್ದಲ್ಲ, ಸೆಲೆಕ್ಟೆಡ್ ಅದು ಬ್ರಿಟಿಷರು ಕೂರಿಸಿ ಹೋಗಿರೋದು ಅವ್ರನ್ನ. ಇವರು ಅದಕ್ಕಿಂತ ಮೊದಲೇ ಪೂರ್ಣವಾಗಿ ಹಿಂದೂ ಮಹಾಸಭಾವನ್ನ ಮುಗಿಸ್ಬಿಡ್ತಾರೆ. ಸಾವರ್ಕರ್ ಅವರ ಇಡೀ ಬದುಕನ್ನ, ಅವರ ರಾಜಕೀಯ ಭವಿಷ್ಯವನ್ನ ಮುಗಿಸ್ಬಿಡ್ತಾರೆ. ಯಾವುದರ ಮೂಲಕ? ಗಾಂಧಿ ಹತ್ಯೆ ಮೂಲಕ. ಗಾಂಧಿ ಹತ್ಯೆ ಅನ್ನೋದು ಒಂದು ಕಲ್ಲಿನಲ್ಲಿ 3 ಹಕ್ಕಿ ಹೊಡಿತಾರೆ ಅವರು ಕಾಂಗ್ರೆಸ್ನವರು. ಒಂದು ಸ್ವತಃ ಗಾಂಧಿ ನೀವು 43ರ ನಂತರ ಗಾಂಧಿಗೆ ಕಾಂಗ್ರೆಸ್ನಲ್ಲಿ ಯಾವ ವ್ಯಾಲ್ಯೂ ಇರಲಿಲ್ಲ. ಇವತ್ತು ಮಾರ್ಗದರ್ಶಕ ಮಂಡಳಿ ಅಂತ ನಾವು ಹೇಳ್ತೀವಲ್ಲ, ಹಳಬರನ್ನೆಲ್ಲ ತಗೊಂಡೋಗಿ ಒಂದು ಸಲಹಾ ಸಮಿತಿ, ಮಾರ್ಗದರ್ಶಕ ಮಂಡಳಿ ಅಂತ ಆ ರೀತಿ ಮಾಡಿ ಕೂರಿಸಿದ್ರು ಗಾಂಧಿಯನ್ನ. ಗಾಂಧಿಯವರ ಮಾತಿಗೆ ಯಾವುದೇ ಬೆಲೆ ಇರಲಿಲ್ಲ. ಗಾಂಧಿಯವರು ಯಾವಾಗ ಈ ಜೂನ್ 3ರ ಒಪ್ಪಂದ ಆಗತ್ತೆ ಮೌಂಟ್ ಬ್ಯಾಟನ್ ಜೊತೆಗೆ, ಆ ಮೌಂಟ್ ಬ್ಯಾಟನ್ ಜೊತೆ ಜೂನ್ 3ರ ಒಪ್ಪಂದ ಆಗಿ ವಾಪಸ್ ಬಂದಾಗ ಕೇಳಿದಾಗ ಗಾಂಧೀಜಿ ಕೊಟ್ಟಂತ ಅಧಿಕೃತ ಹೇಳಿಕೆ, ಸ್ವಾತಂತ್ರ್ಯದ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಉಪವಾಸ ಕೂತ್ಕೊಳ್ತೀರಿ, ಹೋರಾಟ ಮಾಡ್ತೀರಿ, ವಿಭಜನೆ ಸಂದರ್ಭದಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರೆ, ಇವತ್ತು ಜನತೆ ನನ್ನ ಜೊತೆಗಿಲ್ಲ, ಕಾಂಗ್ರೆಸ್ನ ಜೊತೆಗಿದೆ ಅಂತ ಹೇಳ್ತಾರೆ.
ಉಪವಾಸ ಕೂತ್ಕೊಂಡ್ರು ನನಗೆ ಅಂತ ಬೆಂಬಲ ಸಿಗೋದಿಲ್ಲ, ಕಾಂಗ್ರೆಸ್ ನನ್ನ ಕೈಯಲ್ಲಿ ಇಲ್ಲ ಇವತ್ತು ಅಂತ. ಈ ರೀತಿ ಹತಾಶೆಯ ಹೇಳಿಕೆಯನ್ನ ಗಾಂಧೀಜಿಯವರು ಕೊಟ್ಟಿದ್ದಾರೆ. ನನ್ನ ಕೈಯಲ್ಲಿ ಇಲ್ಲ ಇದು ಅಂತ. ಅಂದ್ರೆ ಗಾಂಧೀಜಿಯವ್ರನ್ನ ಕೇವಲ ಅವರ ಅಭಿಪ್ರಾಯ ತೆಗೆದುಕೊಳ್ಳಲಾಗ್ತಾ ಇತ್ತು, ಆದ್ರೆ ನಿರ್ಣಯಕ್ಕೆ ಬರ್ತಾ ಇರಲಿಲ್ಲ. ನಿಮ್ಮ ಅಭಿಪ್ರಾಯ ಹೇಳಿ ಆಯ್ತಲ್ಲ, ಹೊರಡಿ ನೀವು. ಇದು ಆವತ್ತಿದ್ದಂತ ಗಾಂಧಿಯ ಸ್ಥಿತಿ. ಆನಂತರ 47ರ ಸ್ವಾತಂತ್ರ್ಯದ ನಂತರ ಪ್ರತಿ ಸಂದರ್ಭದಲ್ಲೂ ಕೂಡ ನೆಹರು ಅವರ ನೀತಿಗಳಿಗೆ, ಪಟೇಲ್ರ ನೀತಿಗಳಿಗೆ ಗಾಂಧಿಯವರು ಅಡ್ಡಗಾಲಿಡ್ತಾರೆ. ಅದು ಪಾಕಿಸ್ತಾನಕ್ಕೆ 55 ಕೋಟಿ ಕೊಡುವಂತ ವಿಚಾರ ಇರ್ಬೋದು, ಅಥವಾ ಪಾಕಿಸ್ತಾನದಿಂದ ನಿರಾಶ್ರಿತರು ದಿಲ್ಲಿಗೆ ಬಂದಾಗ ಅವರಿಗೆ ವ್ಯವಸ್ಥೆ ಮಾಡುವಂಥದ್ದಿರ್ಬೋದು. ಈ ರೀತಿ ಅನೇಕ ಸಂಗತಿಗಳಲ್ಲಿ ಅವರು ವಿರೋಧ ಮಾಡ್ತಾರೆ. ಕಾಂಗ್ರೆಸ್ನ ನೀತಿಗಳಿಗೆ ಗಾಂಧಿ ವಿರೋಧ ಮಾಡ್ತಾರೆ. ಗಾಂಧಿಯನ್ನ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ತನ್ನ ದಾರಿಯಿಂದ ದೂರ ಮಾಡಬೇಕು ಅನ್ನೋ ಯೋಚನೆಯಲ್ಲಿತ್ತು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಗಂಭೀರವಾದ ಆರೋಪ ಇದೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾವುದೋ ಒಬ್ಬ ಜಿಲ್ಲಾಧಿಕಾರಿ ಹೋಗ್ಬೇಕಿದ್ರೆ ಅವನ ಬೆನ್ನ ಹಿಂದೆ 4 ಜನ ಪೊಲೀಸ್ ಇರ್ತಾರೆ. ಇವತ್ತು ಪಂಚಾಯತ್ ಮೆಂಬರ್ ಹೋಗ್ಬೇಕಿದ್ರು ಅವನು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾನೆ. ಇದು ಮಹಾತ್ಮ ಗಾಂಧಿ ದೇಶದ ರಾಷ್ಟ್ರಪಿತ ಅಂತ ಕರೀತಾರೆ. ರಾಷ್ಟ್ರಪಿತ ಅವರ ಮೇಲೆ ಒಂದು ವಾರದ ಹಿಂದೆ ಬಾಂಬ್ ಹಾಕಿರ್ತಾನೆ ಒಬ್ಬ ಮದನ್ ಲಾಲ್ ಪಹುವಾ. ಕಾಂಪೌಂಡ್ ಮೇಲೆ ಬಾಂಬ್ ಹಾಕಿದ್ದಾನೆ. ಆನಂತರ ಅವನನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ನಂತರ ಅವನನ್ನು ವಿಚಾರಣೆ ಮಾಡುವಾಗ ಅವನು ಹೇಳುತ್ತಾನೆ, ನಾನಂತಲ್ಲ, ನಾನಿವತ್ತು ಫೇಲ್ ಆಗಿರ್ಬೋದು, ಆದ್ರೆ ಇನ್ನೂ ಜನ ಇದ್ದಾರೆ, ಅವರು ಒಂದಲ್ಲ ಒಂದಿನ ಸಕ್ಸಸ್ ಆಗ್ತಾರೆ, ಗಾಂಧಿಯನ್ನು ಹೊಡಿತಾರೆ, ಅವ್ರು ಬಿಡಲ್ಲ ಅಂತ. ಯಾರಿದ್ದಾರೆ? ಮರೀನಾ ಹೋಟೆಲ್ ಅಲ್ಲಿ ಇದ್ದಾರೆ. ಅವನ ಹೇಳಿಕೆ ಇದೆ, ಮದನ್ ಲಾಲ್ ಪಹುವಾನ ಹೇಳಿಕೆ ಇದೆ. ಮೊರಾರ್ಜಿ ದೇಸಾಯಿ ಬಾಂಬೆ ಪ್ರಾಂತ್ಯದ ಅಧ್ಯಕ್ಷರಾಗಿದ್ದವರು, ಅವರ ಹೇಳಿಕೆ ಇದೆ. ಈ ರೀತಿ ಗಾಂಧಿ ಹತ್ಯೆಗೆ ಬಹಳಷ್ಟು ಹುಡುಗರು ಮಾತುಕತೆ ಆಗ್ತಾ ಇದೆ, ಗಾಂಧಿಯ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿ. ಆದ್ರೆ ದಿಲ್ಲಿ ಪೊಲೀಸರು ಯಾಕೆ ಅಲ್ಲಿ ಫೋರ್ಸ್ ಇರಲಿಲ್ಲ? ಗಾಂಧಿಯ ಪ್ರಾರ್ಥನಾ ಸಭೆಗೆ ಭದ್ರತೆ ಯಾಕಿರ್ಲಿಲ್ಲ? ಯಾರೊಬ್ಬ ಹುಡುಗ ರಿವಾಲ್ವರ್ ತಗೊಂಡು ಗಾಂಧಿ ಇಷ್ಟು ಹತ್ರಕ್ಕೆ ಹೋಗಿ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಗುಂಡು ಹೊಡಿತಾನಂದ್ರೆ ಏನ್ ಭದ್ರತೆ ಇದೆ? ಹಾಗಾದ್ರೆ ಯಾರು ಕೊಂದಿದ್ಯಾರು ಗಾಂಧಿಯನ್ನ? ಪ್ರಶ್ನೆ ಅಲ್ವಾ ಇದು? ಸೊ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಒಂದು ಪುಸ್ತಕ ಬರೆದಿದ್ದಾರೆ, ಗಾಂಧಿ ಕೊಂದವರು ಯಾರು ಅಂತ. ಸಾಧ್ಯ ಆದ್ರೆ ಅದನ್ನು ಓದಬೇಕು, ಗಾಂಧಿ ಹತ್ಯೆಯ ಬಗ್ಗೆ. ನೋಡಿ, ಗಾಂಧಿ ಹತ್ಯೆಯಲ್ಲಿ ಮೊದಲನೇ ಆರೋಪಿ ಇವರು ಹೇಳೋ ನಾಥುರಾಮ್ ಗೋಡ್ಸೆ, ಅವರು ತಮ್ಮ ಗೋಪಾಲ್ ಗೋಡ್ಸೆ ಇದ್ದಾರೆ, ದಿಗಂಬರ ಬಡ್ಗೆ ಇದ್ದಾನೆ, ಶಂಕರ್ ಕೃಷ್ಣ ಇದ್ದಾನೆ, ನಾರಾಯಣ ಆಪ್ಟೆ ಇದ್ದಾನೆ, ವಿಷ್ಣು ಕರ್ಕರೆ ಇದ್ದಾರೆ, ದತ್ತಾತ್ರೇಯ ಸದಾಶಿವ ಪರ್ಚೂರೆ ಅಂತ ಇದ್ದಾರೆ. ಆನಂತರ ನಮ್ಮ ಸಾವರ್ಕರ್ ಹೆಸರನ್ನು ಅದಕ್ಕೆ ಜೋಡಿಸ್ತಾರೆ. ರಿವಾಲ್ವರ್ ಎಲ್ಲಿಂದ ಬಂದಿದ್ದು ಅಂತ ಕೇಳು. ಯೋಗಿ ಆದಿತ್ಯನಾಥ್ ಇದ್ದಾರಲ್ಲ, ಅವರ ಗುರುಗಳು ಅವೇದ್ಯನಾಥರು. ಅವೇದ್ಯನಾಥರ ಗುರುಗಳು ದಿಗ್ವಿಜಯನಾಥರು. ದಿಗ್ವಿಜಯನಾಥರನ್ನ 6 ತಿಂಗಳು 9 ತಿಂಗಳು ಅವ್ರನ್ನ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ರು. ರಿವಾಲ್ವರ್ ಅವ್ರು ಕಳಿಸಿದ್ದು ಅಂತ. ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ವಿರೋಧದ ಶಕ್ತಿ ಇದೆ ಅದೆಲ್ಲವನ್ನ ಇದಕ್ಕೆ ಕನೆಕ್ಟ್ ಮಾಡಿ ಅವ್ರನ್ನ ಮುಗಿಸಿದ್ದಾರೆ. RSS ಅನ್ನ ಅನಗತ್ಯ ಗೋಡಸೆ ಅವನು ಇದ್ದಷ್ಟು ಕಾಲ ಅವನು RSS ಗೆ ಬೈತಾ ಇದ್ದ. ಅದು ನಪುಂಸಕರ ಸಂಘ ಅಂತ ಹೇಳುತ್ತದೆ RSS ಗೆ. ಗೋಡ್ಸೆ ಯಾವತ್ತೂ RSS ಅನ್ನ ಬೆಂಬಲಿಸಿದ್ದು ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ಬಂದಿರ್ಬೋದೇನೋ. ಆದ್ರೆ ಪರಮ ಪೂಜ್ಯ ಗುರೂಜಿ ಗೋಲ್ವಲ್ಕರ್ ಅವರನ್ನ ಈ ಪ್ರಕರಣಕ್ಕೆ ಸಿಲುಕಿಸಿ ಅವರನ್ನು ಜೈಲಿಗೆ ಹಾಕ್ತಾರೆ. ದಿಗಂಬರ ಬಡ್ಗೆ ಅಪ್ರೂವರ್ ಆಗ್ತಾನೆ. ಯಾರವನೊಬ್ಬ ಶಸ್ತ್ರಾಸ್ತ್ರ ಮಾರಾಟ ಮಾಡುವಂತ ಒಬ್ಬ ಸ್ಮಗ್ಲರ್ ಅವನು, ದಿಗಂಬರ್ ಬಡ್ಗೆ. ಆ ದಿಗಂಬರ್ ಬಡ್ಗೆಯನ್ನ ಪೊಲೀಸರು ಅಪ್ರೂವರ್ ಮಾಡಿ, ನಾವು ಸಾವರ್ಕರ್ ಸದನಕ್ಕೆ ನಾವೆಲ್ಲ ಹೋಗಿದ್ವಿ, ಆ ಸಂದರ್ಭದಲ್ಲಿ ಸಾವರ್ಕರ್ ಅವರು ಯಶಸ್ವಿ ಹೋಗುನಿಯಾ, ನೀವು ಗೆದ್ದು ಬನ್ನಿ ಅಂತ ಹೇಳಿದ್ರು ಅನ್ನುವಂತ ಹೇಳಿಕೆಯನ್ನು ಅವನ ಕೈಯಿಂದ ತಗೊಂಡು ಸಾವರ್ಕರ್ ಅವರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿಸ್ತಾರೆ, ಒಂದು ಸುಳ್ಳು ಸ್ಟೇಟ್ಮೆಂಟ್ನ ಆಧಾರದಲ್ಲಿ. ಅದು ಬಿಟ್ರೆ ಬೇರೆ ಯಾವ ಆಧಾರನೂ ಇಲ್ಲ. ಹೀಗೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ರು. ಹಿಂದೂ ಶಕ್ತಿಯನ್ನು ದಮನ ಮಾಡಿದ್ರು. ಹಿಂದೂ ರಾಜಕೀಯ ಶಕ್ತಿ ಬೆಳೆಯುವಂತ ಸಾಧ್ಯತೆ ಇತ್ತು, ಅದನ್ನು ಗಾಂಧಿ ಹತ್ಯೆಯ ಮೂಲಕ ದಮನ ಮಾಡಿದ್ದು ಅಷ್ಟೇ ಅಲ್ಲದೆ ಇವರು ಎರಡನೇದಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಒಂದು ಸಂತ್ರಸ್ತರ ಸ್ಥಾನದಲ್ಲಿದ್ದಂತ ಹಿಂದೂಗಳನ್ನ, ಸಂತ್ರಸ್ತರು ಒಂದು 7-8 ಸಾವಿರ ದೇವಸ್ಥಾನಗಳನ್ನ ಕಳ್ಕೊಂಡಿದ್ರು. ಹಿಂಗ್ಲಾಜ್ ಮಾತಾದಿಂದ ಹಿಡಿದು ಈ ಕಡೆ ಕಟಾಸರಾಜ್ ಅದು ಇದು ಎಲ್ಲ ಹಿಂದೂಗಳ ದೇವಸ್ಥಾನಗಳು ಮುಸಲ್ಮಾನರ ಪಾಕಿಸ್ತಾನದ ಪಾಲಾಯಿತು. ಒಂದು 2.5 ಕೋಟಿ ಜನ ತಾವು ಹುಟ್ಟಿದಂತ ನೆಲ ಬಿಟ್ಟು ಓಡ್ ಬರುವಂತ ಸ್ಥಿತಿ ನಿರ್ಮಾಣ ಆಯಿತು. ಇನ್ನೊಂದಷ್ಟು ಕೋಟ್ಯಾಂತರ ಜನ ಅಲ್ಲಿ ಹಾಸ್ಟೇಜ್ಗಳಾಗಿ ಅವರ ಕೈಯಲ್ಲಿ ಒತ್ತೆಯಾಳುಗಳಾಗಿ ಉಳ್ಕೊಂಡ್ರು ಬಡವರು. ಅದರಲ್ಲಿ ಹೆಚ್ಚಿನವರು 90% ದಲಿತರು. ಅವರಿಗೆ ಬರಕ್ಕಾಗ್ಲಿಲ್ಲ, ರೈಲ್ ಸಿಗ್ಲಿಲ್ಲ, ಅವ್ರಿಗೆ ಇನ್ನೊಂದು ಉಳ್ಕೊಂಡ್ರು. ಅವರು ಇಷ್ಟು ಜನ ಹಳ್ಳಿ ಉಳ್ಕೊಂಡ್ರು. ಅದರ ಜೊತೆಗೆ 27 ಲಕ್ಷ ಜನರ ಮಾರಣಹೋಮ ಕಗ್ಗೊಲೆಗಳು, ರೈಲಲ್ಲಿ ಕೇವಲ ಹೆಣಗಳೇ ಬಂದಿದ್ದು ಇಲ್ಲಿಗೆ ಲಾಹೋರ್ ಎಕ್ಸ್ಪ್ರೆಸ್ ಅಲ್ಲಿ. ಇಷ್ಟೆಲ್ಲ ಆದಂತ ಹಿಂದೂ ಸಮಾಜದ ಆಕ್ರೋಶ ಇತ್ತು. ಸಂತ್ರಸ್ತರು
ನಮಗೆ ಉತ್ತರ ಕೊಡಿ. ಗಾಂಧೀಜಿ ಹೇಳ್ತಾ ಇದ್ರಲ್ಲ, ನನ್ನ ಶವದ ಮೇಲೆ ಭಾರತ ವಿಭಜನೆ ಆಗತ್ತೆ ಅಂತ ಹೇಳಿ. ಇವತ್ತು ಆ 26 ಲಕ್ಷ ಜನ ಸತ್ತವರಲ್ಲಿ ಒಂದು ಶವ ಎದ್ದು ನಿಂತು ಕೇಳಿದ್ರೆ, ನಿಮ್ಮ ಶವದ ಮೇಲೆ ಆಗಿದ್ದಲ್ಲ ಗಾಂಧೀಜಿ, ನಮ್ಮ ಶವದ ಮೇಲೆ ದೇಶ ವಿಭಜನೆ ಆಗಿದ್ದು ಅಂತ ಕೇಳಿದ್ರೆ ಗಾಂಧಿ ಹತ್ರ ಎಲ್ಲಿ ಉತ್ತರ ಇತ್ತು? ಕಾಂಗ್ರೆಸ್ನವ್ರ ಹತ್ರ ಎಲ್ಲಿ ಉತ್ತರ ಇತ್ತು? ಇಲ್ಲ. ಹಾಗಾಗಿ ಕಾಂಗ್ರೆಸ್, ಈ ಅಪರಾಧಿ ಸ್ಥಾನದಲ್ಲಿದ್ದಂತ ಕಾಂಗ್ರೆಸ್ ಸಂತ್ರಸ್ತ ಸ್ಥಾನದಲ್ಲಿದ್ದ ಹಿಂದೂಗಳು ಉಲ್ಟಾ ಆಗ್ಬಿಟ್ರಿ. ಇಲ್ಲಿ ಓಕೆ, ಹಿಂದೂಗಳು ಅಪರಾಧಿಗಳಾದ್ರು. ಗಾಂಧಿ ಹತ್ಯೆಯಲ್ಲಿ ತಲೆ ತಗ್ಸಿ ನಿಂತ್ಕೊಳ್ಳೋ ಹಾಗೆ ಆಯ್ತು. ಗಾಂಧಿ ಹತ್ಯೆಯನ್ನು ಹಿಂದೂಗಳು ಮಾಡಿದ್ರು. ನಿನ್ನೆ ಯಾರೊಬ್ಬ ಅಯೋಗ್ಯ ನನಗೆ ಲೈವಲ್ಲಿ ಹೇಳ್ತಾ ಇದ್ದ, ಭಾರತದ ಮೊದಲ ಭಯೋತ್ಪಾದಕ ಯಾರು? ನಥುರಾಮ್ ಗೋಡ್ಸೆ. ಬಡ್ಡಿ ಮಕ್ಕಳ ನಥುರಾಮ್ ಗೋಡ್ಸೆ ಮೊದಲ ಭಯೋತ್ಪಾದಕ. ಅದೇ ಒಂದು ವರ್ಷದ ಹಿಂದೆ 46ರಲ್ಲಿ ಆಗಸ್ಟ್ 16ನೇ ತಾರೀಕಿಗೆ 10,000 ಜನರನ್ನ ಕಲ್ಕತ್ತಾದ ಬೀದಿಯಲ್ಲಿ ಕೊಚ್ಚಿ ಕೊಲೆ ಮಾಡಿದವರಲ್ಲಿ ಅವ್ರು ಯಾರು ಭಯೋತ್ಪಾದಕರಲ್ಲ, ಅವರೆಲ್ಲ ಇವರು ಮೊಮ್ಮಕ್ಕಳು, ಇವ್ರ ಸಂಬಂಧಿಕರವರು. ಅದಕ್ಕಿಂತ ಮೊದಲು ಕಾಂಗ್ರೆಸ್ನಿಂದ ಮುಸ್ಲಿಂ ಒಬ್ಬ ಚುನಾವಣೆಗೆ ನಿಲ್ತಾನೆ, ಅವರ ಹೆಸರು ನನಗೀಗ ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ, ಅವನನ್ನು ಗುಂಡಿಟ್ಟುಕೊಳ್ತಾರೆ. ಕಾಂಗ್ರೆಸ್ನಿಂದ ನಿಂತ ಕಾರಣಕ್ಕೆ ಕೊಂದಿರು ಲೀಗ್ನವರು, ಅವ್ರ ಬಗ್ಗೆ ಇಲ್ಲ. ಮಲ್ಬಾರ್ ರೈಟ್ಸ್ ದಂಗೆ ಮಾಡಿದ್ರು, ಮಲ್ಬಾರ್ ರೈಟ್ಸ್ ಇಲ್ಲೇ ಪಕ್ಕದ ಕೇರಳದಲ್ಲಿ ಎಷ್ಟು ಜನರನ್ನು ಕೊಂದರು, ಅವ್ರು ಯಾರು ಭಯೋತ್ಪಾದಕರಲ್ಲ. ಭಯೋತ್ಪಾದಕ ಒಬ್ಬನ ಯಾರು? ನಥುರಾಮ್ ಗೋಡ್ಸೆ. ಅದಕ್ಕಿಂತ ಹಿಂದೆ ನಡೆದಂತ ಅಷ್ಟು ಹತ್ಯಾಕಾಂಡದವ್ರಿ ಅವ್ರು ಯಾರು ಭಯೋತ್ಪಾದಕರಲ್ಲ. ಇದು ಈ ರೀತಿಯ ಒಂದು ನೆರೆಟಿವ್ ಅನ್ನು ಸೃಷ್ಟಿ ಮಾಡಿ, ಈ ರೀತಿಯ ಒಂದು ಕಥನಗಳನ್ನು ಇವರು ಸೃಷ್ಟಿ ಮಾಡಿ ಕಟ್ಟಿಕೊಟ್ಟಿರೋದು ನಮಗೆ. ಈ ನರೇಟಿವ್ಸ್ ಏನಿದೆ, ನೀವಾಗಲೇ ಉಲ್ಲೇಖ ಮಾಡ್ತಾ ಹೇಳಿದ್ರಿ, ಇವತ್ತು ನರೇಟಿವ್ಸೇ ಅಪಾಯಕಾರಿಯಾಗಿರುವಂತದ್ದು ಅಂತ. ಆದ್ರೆ ನಾವು ಇತಿಹಾಸವನ್ನ ಮತ್ತೆ ನೋಡ್ತಾ ಹೋದಾಗೆ ಗೋಡ್ಸೆ ಬಗ್ಗೆ ಇವ್ರು ಮಾತಾಡ್ತಾರೆ. ನಾ ಕೇಳಿ, ಗೋಡ್ಸೆ ಗಾಂಧಿ ಹತ್ಯೆಗಿಂತ ಮೊದಲು ಒಂದು ಇರಬೇಕು ಅಂದವನು ಅವನು. ಓಕೆ, ಅವನು ಆದ್ರೆ ಕೊಂದಿದ್ದಾರೆ ಅಂತ ಹೇಳಿ ಸುಳ್ಳಲ್ವಲ್ವಾ? ಹೆಬಿಚುವಲ್ ಅವನು ಕ್ರಿಮಿನಲ್ ಅಲ್ಲ. ಓಕೆ, ಆದ್ರೆ ಗೋಡ್ಸೆ ಮಾಡಿದಂತ ತಪ್ಪಿಗೆ ಇಡೀ ಹಿಂದೂ ಸಮಾಜ ಬೆಲೆಗೆ ತರುವ ಹಾಗಾಯ್ತು. ಗೋಡ್ಸೆ ಮಾಡಿದಂತ ತಪ್ಪು ಅದು ಅಕ್ಷಮ್ಯ. ಅದು ಯಾಕಂದ್ರೆ ಗೋಡ್ಸೆ ಒಬ್ಬ ತಪ್ಪು ಮಾಡಿರ್ಬೋದು, ಆದ್ರೆ ಇಡೀ ಹಿಂದೂ ಸಮಾಜ ಅದಕ್ಕೆ ಬೆಲೆ ತೆರಬೇಕಾಯ್ತು. ಹಿಂದೂ ಮಹಾಸಭಾ ನಾಶ ಆಗೋಯ್ತು. ಸಾವರ್ಕರ್ ಅವರ ಹೆಸರು ಹಾಳು ಮಾಡಿದ್ರು, ದಿಗ್ವಿಜಯನಾಥ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಈ ಕಡೆ RSS ಅನ್ನ ಗಾಂಧಿ ಕೊಂದವರು ಅನ್ನುವಂತ ಒಂದು ಹಣೆಪಟ್ಟಿ ಬಂದ್ಬಿಡ್ತು. ಚಿತ್ಪಾವನ ಬ್ರಾಹ್ಮಣರನ್ನ ಮನೆ ಮನೆಗೆ ನುಗ್ಗಿ ಕಾಂಗ್ರೆಸ್ನ ಅಹಿಂಸಾವಾದಿಗಳು ಹೊರಗಡೆ ಹೇಳುದು, ತಲೆ ಮೇಲೆ ಎಲ್ಲ ಕಲ್ಲು ಜಜ್ಜಿ ಹಾಕಿ ಕೊಂದ್ರು. ಪುಣೆಯಲ್ಲಿ ನಡೆದಂತ ಚಿತ್ಪಾವನ ಹತ್ಯಾಕಾಂಡದ ಬಗ್ಗೆ ಅನೇಕ ಪುಸ್ತಕಗಳು ಬಂದಿವೆ, ನೀವು ಓದ್ಬೇಕು, ನಿಮ್ಗೆ ಆಶ್ಚರ್ಯ ಆಗತ್ತೆ. ಅಹಿಂಸಾವಾದಿಗಳು ಅಂತ ಹೇಳ್ಕೊಂಡವ್ರು ಮಾಡಿದಂತ ಹಿಂಸಾಚಾರ. ಸಾವರ್ಕರ್ ಅವರ ಕೊನೆಯ ತಮ್ಮ ಡಾಕ್ಟರ್ ನಾರಾಯಣರಾವ್ ಸಾವರ್ಕರ್ ಅವರ ಕ್ಲಿನಿಕಲ್ಲಿದ್ದ ಅವ್ರನ್ನ ಹೊರಗಡೆ ಎಳೆದು ಹಾಕಿ ಅವ್ರನ್ನ ಹೊಡೆದು ಬಡ್ದು ಅವರು ಆ ಆಘಾತದಲ್ಲೇ ಅವ್ರು ತೀರ್ಕೊಂಡು. ಸಾವರ್ಕರ್ ಹಂತಕರಿ ಇವರು. ಸಾವರ್ಕರ್ ಬಗ್ಗೆ ಇವರು ಇಷ್ಟೆಲ್ಲ ಟೀಕೆ ಮಾಡ್ತಾರಲ್ಲ, ಸಾವರ್ಕರ್ ತಮ್ಮ ಅಪ್ಪಟ ಗಾಂಧಿವಾದಿ, ಅವನನ್ನು ಕೊಂದವ್ರು ಯಾರು? ಇವ್ರು ಮಾತಾಡ್ಲಿ ಇವರು. ಇದೆಲ್ಲ ಇತಿಹಾಸದಲ್ಲಿ ಎಲ್ಲೂ ನಮ್ಮ ಸಾಮಾನ್ಯ ಜನರು ಇದರ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾ ಇಲ್ಲ. ಖಾಲಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಈ ಮೋರಿ ಮೇಲೆ ಕೂತ್ಕೊಂಡು ಎಗ್ ರೈಸ್ ತಿಂದ್ಕೊಂಡು ಮೆಸೇಜ್ ಹೊಡೆಯುವಂಥವ್ರು ಇದಾರಲ್ಲ, ಜೈ ಭೀಮ್ನವರು. ಇವರು ಸಾವರ್ಕರ್, ಸುವರ್ಕರ್, ಸಾರಿಕರ್, ಬೂಟ್ಲಿಕ್ಕರ್, ಸಾವರ್ಕರ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡೋರು. ಇವ್ರು ಯಾರು ಕೂಡ ಈ ಫ್ಯಾಕ್ಟ್ಗಳ ಬಗ್ಗೆ ಮಾತಾಡಲ್ಲ. ಇವರು. ಓಕೆ, ಎಲ್ಲ ಒಂದು ಕಡೆ ಈಗ ನೀವು ಉಲ್ಲೇಖ ಮಾಡಿದ್ದಕ್ಕೆ ನಾನು ಕೇಳುವಂಥದ್ದು, ಇವತ್ತು ಅಂಬೇಡ್ಕರ್ ಅನ್ನು ಮುಂದೆ ಇಟ್ಟುಕೊಂಡೆ ಮತ್ತೆ ಅದೇ ಟಾರ್ಗೆಟ್ ಇವತ್ತು ನಡೀತಿದೆ ಅಲ್ವಾ ಅಂತ. ಅಂಬೇಡ್ಕರ್ ಅವರು ಹೇಳಿರೋ ವಿಚಾರಗಳೇ ಬೇರೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇವತ್ತು ಅಂಬೇಡ್ಕರ್ ವಿಚಾರವನ್ನು ಇಟ್ಟುಕೊಂಡೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಹಿಂದೂ ಸಮಾಜದ ಮೇಲೆ ಮತ್ತೆ ಟಾರ್ಗೆಟ್. ಅಂಬೇಡ್ಕರ್ ಅವರ ಪ್ರಾಡಕ್ಟ್ಗೆ ಹೆಸರು ಮಾತ್ರ ಅಂಬೇಡ್ಕರ್. ಈಗ ಸಂವಿಧಾನ ಇಟ್ಕೊಂಡವನು ಅವರೆಲ್ಲ ಕೈಯಲ್ಲೆಲ್ಲ ಸಂವಿಧಾನ ಇಟ್ಕೊಂಡೆಲ್ಲ ತಿರುಗ್ತಾ ಇದಾರಲ್ಲ. ಮೊನ್ನೆ ಸಂವಿಧಾನ ತೆಗೆದು ನೋಡುವಾಗ ಡೈರಿ, ಅದು ಒಳಗಡೆ ಏನಿಲ್ಲ. ಜಂತರ್ ಮಂತರಲ್ಲಿ ಯಾರೋ ಒಬ್ಬ ಇದ್ದ. ಇನ್ನು ಎಲ್ರು ಸಂವಿಧಾನ, ಇವರು ಬಾಯಿ ಬಿಟ್ರು ಸಂವಿಧಾನ, ಇವರು ಅಪಾನವಾಯು ಕೂಡ ಸಂವಿಧಾನ ಅಂತಲೇ ಹೋಗೋದು ಇವರು ದರಿದ್ರಗಳು. ಆದ್ರೆ ಸಂವಿಧಾನಕ್ಕೆ ಇವರಷ್ಟು ಮಾಡಿದ ಅಪಮಾನ ಮತ್ತು ಇವರಷ್ಟು ಅನ್ಯಾಯ ಮಾಡಿದವರು ಯಾರಿಲ್ಲ. ಸಂವಿಧಾನ, ನಾನು ಇಂದಿರಾ ಗಾಂಧಿ ಅವರ ಬಗ್ಗೆ ಗೌರವ ಇದೆ, ಆದ್ರೆ ಅವರು ಸಂವಿಧಾನವನ್ನ ನ್ಯಾಯಾಂಗಕ್ಕೆ ಸಂವಿಧಾನ ಕೊಟ್ಟ ಅಧಿಕಾರವನ್ನ ಯಾವ ರೀತಿ ಹರಣ ಮಾಡ್ತಾರೆ ಅಂದ್ರೆ, ಅವ್ರು ಮಾಡಿದಂತ ತಿದ್ದುಪಡಿ ಇದೆಯಲ್ಲ, 42ನೇ ತಿದ್ದುಪಡಿ 75ರಲ್ಲಿ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಒಂದು ಪುಟ್ಟ ಸಂವಿಧಾನ, ಅವ್ರದೇ ಒಂದು ಸಂವಿಧಾನ ಆಗಿದೆ ಅದು. ಹಾಗಾಗಿ ಇವತ್ತು ಅಂಬೇಡ್ಕರ್ ಇದ್ದಿದ್ರೆ ಇವತ್ತು ಇರುವಂತಹ ಸಂವಿಧಾನ ಇದೆಯಲ್ಲ, 90 ಬಾರಿ ತಿದ್ದುಪಡಿ ಆಗಿರೋದು, ಇದನ್ನ ಅವರು ಕಸದ ಡಬ್ಬೆಗೆ ಹಾಕಿಬಿಡಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅದರಲ್ಲಿ ಅಂಬೇಡ್ಕರ್ ಬರೆದಿರೋದು ಯಾವುದು ಉಳಿದಿಲ್ಲ. ಅಂಬೇಡ್ಕರ್ ಇರುವಾಗಲೇ ಅವರು ಹರಿದು ಬಿಸಾಡಿದ್ರು ಅನೇಕ ಇದನ್ನ. ಇದು ನಾನು ಕೊಟ್ಟಿದ್ದು ಅಲ್ವೇ ಅಲ್ಲ ಅಂತ ಸದನದಲ್ಲೇ ಇದು ನಡೆದಿತ್ತು. ಅಂಬೇಡ್ಕರ್ ಅವರು ಅಷ್ಟು ಸಿಟ್ಟಲ್ಲಿ ಎದ್ಕೊಂಡವರು, ನಾನು ಏನು ತಯಾರು ಮಾಡಿ ಕೊಟ್ಟಿದ್ದೀನಿ, ನೀವು ಯಾವುದನ್ನ ಇದು ಮಾಡ್ತಾ ಇದ್ದೀರಿ ಅಂತ.
ಅಂಬೇಡ್ಕರ್ ಬರೆದುಕೊಟ್ಟ ಸಂವಿಧಾನ ನೋಡಿ. ನಂದಲಾಲ್ ಬೋಸ್ ಇವತ್ತು ಬಹಳ ಜನ ಮಾತಾಡಲ್ಲ. ಅಂಬೇಡ್ಕರ್ ಏನು ಹಿಂದೂ ವಿರೋಧಿಯಾಗಿದ್ರ? ಅಂಬೇಡ್ಕರ್ ಏನು ಸನಾತನದ ವಿರೋಧಿಗಳಾಗಿದ್ರ? ನಿಮಗೆ ಆಶ್ಚರ್ಯ ಆಗ್ಬೋದು. ಸಂವಿಧಾನದ ಮೂಲ ಪ್ರತಿ ಇದೆಯಲ್ಲ, ಅದನ್ನ ರಾಷ್ಟ್ರೀಯ ಮ್ಯೂಸಿಯಂನ ನಂದಲಾಲ್ ಬೋಸ್ ಅವರು ಅದರ ಡೈರೆಕ್ಟರ್ ಆಗಿದ್ರು. ಅವರು ರೇಖಾಚಿತ್ರಗಳನ್ನ ಬಿಡಿಸ್ತಾರೆ ಪೂರ್ತಿ ಸಂವಿಧಾನದ ಒಂದೊಂದು ಪುಟಕ್ಕೆ. ಅದರಲ್ಲಿ ಗೌತಮ ಬುದ್ಧ ಇದ್ದ, ಶ್ರೀರಾಮನ ಪಟ್ಟಾಭಿಷೇಕ ಇತ್ತು, ಗೀತೆ ಬೋಧನೆ ಮಾಡುವ ಕೃಷ್ಣನೂ ಇದ್ದ, ಕಣಾದ್ರು ಇದ್ರು, ವೇದವ್ಯಾಸರು ಇದ್ರು. ಭಾರತದ ಇಡೀ ಚರಿತ್ರೆ ಅದನ್ನು ಪೂರ್ತಿಯಾಗಿ ಅಶೋಕನವರೆಗೆ, ಚಂದ್ರಗುಪ್ತ ಮೌರ್ಯರವರೆಗೆ ಇದೆಲ್ಲವನ್ನು ಕೂಡ ಸಂವಿಧಾನದ ಒಂದೊಂದು ಪುಟಗಳ ಇದರಲ್ಲಿ ಅದನ್ನ ಮೆನ್ಷನ್ ಮಾಡಿದರು. ಇವತ್ತು ಇವರು ಅದನ್ನು ಇಟ್ಕೊಂಡು ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡೋರು ಯಾರು? ಈ PFI ಟೆರರಿಸ್ಟ್ಗಳು, ಇವರೆಲ್ಲ ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡ್ತಿದ್ದಾರೆ. ಸಂವಿಧಾನದ ಮೂಲ ಆಶಯಗಳಿಗೆ, ಪ್ರಿಯಾಂಬಲ್ಗೆ ತಿದ್ದುಪಡಿ ಮಾಡ್ತಾರೆ. ಸೆಕ್ಯುಲರ್ ಅನ್ನುವಂಥ ಶಬ್ದ ಸಂವಿಧಾನದಲ್ಲಿ ಇರಲೇ ಇಲ್ಲ. ಅದು ಅಂಬೇಡ್ಕರ್ ಅವರು, ನಾನು ನಿನ್ನೆ ಕೂಡ ಹೇಳಿದೆ, ಹಜರತ್ ಮೊಹಾನಿ ಮತ್ತು ಬ್ರಿಜೇಶ್ವರ್ ಪ್ರಸಾದ್ ಅವರು ಈ ಸಂವಿಧಾನ ಸಭೆಯಲ್ಲಿ ಚರ್ಚೆ ಎದ್ದಾಗ ಜಾತ್ಯತೀತ ಶಬ್ದವನ್ನು ಸೇರಿಸಬೇಕು ಅಂತ ಅವ್ರು ಹಠ ಹಿಡಿದಾಗ ಅಂಬೇಡ್ಕರ್ ಹೇಳ್ತಾರೆ, ಜಾತ್ಯತೀತ ಶಬ್ದವನ್ನು ನಾವು ವಿಶೇಷವಾಗಿ ಇದರಲ್ಲಿ ಉಲ್ಲೇಖ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಭಾರತದಲ್ಲಿ ಇದು ಜಾತ್ಯತೀತ ವ್ಯವಸ್ಥೆನೇ. ಇದು ಭಾರತ ಅದು ಬೈ ನೇಚರ್, ಅದು ಬೈ ಡಿಫಾಲ್ಟ್ ಅದು ಜಾತ್ಯತೀತ ದೇಶ. ಅದು ಬ್ರಿಟಿಷರು ನೋಡಿ, ನೀವು ಇವನು ಯಾರೋನು ನೀವು ಜಾತಿ ಗಣನೆಗಳ ಇದು ಯಾವಾಗ ಆಗಿದ್ದು ಅನ್ನೋದನ್ನು ನೋಡಿ ಗೊತ್ತಾಗುತ್ತೆ. ಬ್ರಿಟಿಷರು ಯಾವ ರೀತಿ ನಮ್ಮ ವ್ಯವಸ್ಥೆ ಒಳಗಡೆ ಜಾತಿಯನ್ನು ತಂದರು ಅಂತ. ಸಾಮಾಜಿಕವಾಗಿ ಜಾತಿಗಳು, ಧಾರ್ಮಿಕವಾಗಿ ಒಂದಷ್ಟು ಕಡೆಗಳಿರುವ, ಆದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ, ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಜಾತಿಯನ್ನು ತಂದವರು ಯಾರು ಕೇಳಿದ್ರೆ ಅದು ಬ್ರಿಟಿಷರು. ಅದನ್ನ ಅಂಬೇಡ್ಕರ್ ಅವರು ಕೂಡ ಅನೇಕ ಕಡೆಗಳಲ್ಲಿ ಒಪ್ಕೊಳ್ತಾರೆ. ಇರ್ಲಿ, ಜಾತ್ಯತೀತ ಶಬ್ದವನ್ನು ತಂದರು. ಆಮೇಲೆ ಸಮಾಜವಾದಿ, ಸೆಕ್ಯುಲರ್ ಶಬ್ದ ಬಂತು. ಆಮೇಲೆ ಸಮಾಜವಾದಿ ಅನ್ನೋ ಶಬ್ದ ಬಂತು. ಒಂದು ಒಳ್ಳೆ ಕೆಲಸ ಮಾಡಿದ ರಾಷ್ಟ್ರೀಯ ಸಮಗ್ರತೆ ಅನ್ನುವಂಥ ಶಬ್ದವನ್ನು ಸೇರಿಸಿದ್ದಾರೆ. ಅದಕ್ಕೆ ನಾನು ಪೂರ್ತಿಯಾದಂಥ ಬೆಂಬಲವನ್ನು ಕೊಡ್ತೀನಿ. ಒಟ್ಟಿನಲ್ಲಿ ಸಂವಿಧಾನವನ್ನು ಹೇಗೆ ಬೇಕು ಹಾಗೆ ಅವರು ಬಳಸ್ಕೊಂಡಿದ್ದಾರೆ. ಇದು ಅತ್ಯಂತ ದೊಡ್ಡ ತಪ್ಪು. ಅಂಬೇಡ್ಕರ್ ಅವರು ಇವರಿಗೆ ಬಹಳ ಇಷ್ಟ ಯಾಕೆ ಆಗ್ತಾ ಇದ್ದಾರೆ ಅಂದ್ರೆ, ಇವರಿಗೆ ದಲಿತರ ಓಟ್ ಬೇಕು. ದಲಿತರ ಓಟಿಗೆ ಬೇಕಾಗಿ ಅಂಬೇಡ್ಕರ್ ಅವರನ್ನ ಒಂದು ಇಮೋಷನ್, ಅಂಬೇಡ್ಕರ್ ಅಂದ್ರೆ ಒಂದು ಇಮೋಷನ್ ದಲಿತರಿಗೆ. ನಮಗೆ ಬಹಳ, ನಮಗೆ ಇವತ್ತು ಬದುಕುವ ಹಕ್ಕನ್ನು ಒದಗಿಸಿಕೊಟ್ಟವರು ಅವರು ಅಂತ ಸತ್ಯ. ಅದನ್ನ ನಾವು 100ಕ್ಕೆ 100 ಒಪ್ಕೊಳ್ಬೇಕು. ಅಂಬೇಡ್ಕರ್ ಇಲ್ಲದೆ ಇದ್ರೆ ಅವರನ್ನ ಪ್ರಾಣಿ ಸಹಜವಾಗಿ ಈ ಸಮಾಜ ನಡೆಸ್ಕೊಂಡಿತ್ತು. ಮತ್ತು ನಾಳೆ ಆದ್ರೂ ಕೂಡ ಅದೆಲ್ಲ ಆ ಕಾನೂನಿನ ರಕ್ಷಣೆ ಹೋದ್ರೆ ನನಗನ್ಸಲ್ಲ ಈ ಸಮಾಜ ಮುಂದುವರಿಸಿ ಹೋಗ್ತದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಅವತ್ತು ಬಹಳ ಬಲಪಂಥೀಯರಿದ್ರು, ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾ ಇದ್ರು. ಆ ಬಲಪಂಥೀಯರು, ಸವರ್ಣೀಯರಿಗೆ ಕ್ಯಾಪ್ಟನ್ ಯಾರು? ಮಹಾತ್ಮ ಗಾಂಧಿ. ಪೂನಾ ಪ್ಯಾಕ್ಟ್ ಯಾವ ಆಧಾರದಲ್ಲಾಗಿದ್ದು? ಮುಸಲ್ಮಾನರಿಗೆ ನೀವು ಪ್ರತ್ಯೇಕ ಮತದಾರ ಕ್ಷೇತ್ರ ಕೊಡ್ತೀರಿ, ದಲಿತರಿಗೆ ಯಾಕೆ ಕೊಡಲ್ಲ ಅಂತ ಕೇಳಿದ್ರು ಅಂಬೇಡ್ಕರ್ ಅವರು. ಇದರ ಬಗ್ಗೆ ಚರ್ಚೆಗಳಾಯ್ತು. ಹಾಗಾಗಿ ನೀವು ಪೂನಾ ಒಪ್ಪಂದ ನೋಡಿ, ಕಾಂಗ್ರೆಸ್ನವರು ಎಲ್ಲೆಲ್ಲಿ ಸಾಧ್ಯ ಅಂಬೇಡ್ಕರ್ ಜೀವಂತ ಇದ್ದಾಗ ಅಲ್ಲಲ್ಲಿ ಅವರನ್ನ ಬಡಿಲಿಕ್ಕೆ ನೋಡಿದ್ದಾರೆ, ಅಂಬೇಡ್ಕರ್ ಅವರನ್ನ ಮಟ್ಟ ಹಾಕ್ಲಿಕ್ಕೆ ನೋಡಿದ್ದಾರೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಅಂಬೇಡ್ಕರ್ ಅವರು ಬಂಡಾರ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ತಾರೆ. ನಿಂತಾಗ ಅವರ ಜೊತೆಗೆ ಕೆಲಸ ಮಾಡಿದವರು ಯಾರು ಗೊತ್ತಾ? RSSನ ದತ್ತೋಪಂತ ಥೇಂಗಡಿ ಅವರ ಎಲೆಕ್ಷನ್ ಏಜೆಂಟ್ ಆಗಿದ್ದವರು, ಸಂಘದ ಒಬ್ಬ ಪೂರ್ಣಾವಧಿ ಪ್ರಚಾರಕ್ಕಿದ್ದು. ಸಂಘದ ಕಾರ್ಯಕರ್ತರು ಗಲ್ಲಿಗಳಿಗೆ ಹೋಗಿ ಸವರ್ಣೀಯರ ಮನವೊಲಿಸಿ ಅಂಬೇಡ್ಕರ್ ಅವರಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಆ ಚುನಾವಣೆ ಗೆಲ್ಲಿಲ್ಲ ಕಾಂಗ್ರೆಸ್ನ ಮುಂದೆ, ಆದ್ರೆ ಅವರ ಮತದ ಪ್ರಮಾಣ ಹೆಚ್ಚಾಯಿತು. ಅವ್ರು ಹೇಳ್ತಾರೆ, ಇವತ್ತು ಸವರ್ಣೀಯರ ಮತ್ತು ನಮ್ಮ ದಲಿತರ ಮಧ್ಯೆ ಇದ್ದಂತ ಗೋಡೆ ಒಂದು ಮುರಿದು ಬಿತ್ತು ಅನ್ನೋ ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ. ಆವತ್ತು ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿದವರು ಕಮ್ಯುನಿಸ್ಟರು, ಶ್ರೀಪಾದ ಅಮೃತ ಡಾಂಗೆ, ಕಾಂಗ್ರೆಸ್ನವರು, ಇವರೆಲ್ಲ ಪ್ರಚಾರ ಮಾಡಿದ್ದಾವತ್ತು ಅಂಬೇಡ್ಕರ್ ವಿರುದ್ಧ. ಅಂಬೇಡ್ಕರ್ ಅವರನ್ನ ಆ ಸಂವಿಧಾನ ಸಭೆಗೆ ಬರದಾಗೆ ತಡಿಲಿಕ್ಕೆ ಎಷ್ಟು ಪ್ರಯತ್ನಗಳಾಗಿದೆ, ಬಿಡ್ಲಿಲ್ಲ. ಕೊನೆಗೆ ಜೋಗೇಂದ್ರನಾಥ್ ಮಂಡಲ್ ಅನ್ನುವರು ಪಶ್ಚಿಮ ಬಂಗಾಳದಲ್ಲಿ ಅವರ ಅಲ್ಲಿಂದ ಇವರನ್ನ ಆಯ್ಕೆ ಮಾಡಿ ಸಂವಿಧಾನ ಸಭೆಗೆ ಕಳಿಸಿದ್ದು. ಕಾಂಗ್ರೆಸ್ನವರು ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಏನು ಇವರು ಮಾತಾಡ್ತಾ ಇದ್ದಾರೆ, ಅಂಬೇಡ್ಕರ್ ಅವರನ್ನು ಓನ್ ಮಾಡಿಕೊಂಡು ಅದ್ರ ಬಗ್ಗೆ ಜನರು ಆಳವಾಗಿ ಓದಬೇಕು. ವಾಟ್ಸಾಪ್ ಯೂನಿವರ್ಸಿಟಿ ಓದ್ಕೊಂಡು ಬಂದ್ರೆ ಆಗಲ್ಲ, ಅಧ್ಯಯನ ಬೇಕು, ಪುಸ್ತಕಗಳನ್ನು ಓದಬೇಕು. ಅಂಬೇಡ್ಕರ್ ಅವರ ಭಾಷಣ ಮತ್ತು ಬರಹಗಳ ಬಗ್ಗೆ ಸಿದ್ದರಾಮಯ್ಯ ಇರುವಾಗಲೇ ಒಂದು ಪುಸ್ತಕ ತಂದಿದ್ದಾರೆ, 20-30 ಪುಸ್ತಕ ಸೆಟ್ ಇದೆ. ಅದನ್ನ ಕೂಲಂಕಷವಾಗಿ ನೀವು ಅಧ್ಯಯನ ಮಾಡಬೇಕು. ಎಷ್ಟು ಅದ್ಭುತವಾದಂತಹ ವಿಚಾರಗಳಿವೆ ಅಂಬೇಡ್ಕರ್ ಅವರ ವಿಚಾರಗಳು. ವಿಶೇಷವಾಗಿ ಪಾಕಿಸ್ತಾನ ಮತ್ತು ಈ ಅಲ್ಪಸಂಖ್ಯಾತರ ಸಮಸ್ಯೆಯ ಬಗ್ಗೆ ಅಂಬೇಡ್ಕರ್ ಅವರ ವಿಚಾರಗಳು ಏನಿತ್ತು ಅಂತ ಪ್ರತಿಯೊಬ್ಬ ಭಾರತೀಯನೂ ಓದಬೇಕು. ಇವತ್ತು ಏನೆಲ್ಲ ನಡೀತಾ ಇದೆಯಲ್ಲ,
ಇದನ್ನ ಆ ವ್ಯಕ್ತಿ ಆವತ್ತೇ ಯೋಚನೆ ಮಾಡಿ ಹೇಳಿದ್ರು, ಇದು ಮುಂದೆ ಇದೇ ರೀತಿ ನಡೆಯೋದಿದೆ ಅಂತ. ಓಕೆ, ಶ್ರೀಕಾಂತ್ ಅವರೇ, ಅನೇಕ ಸಂಗತಿಗಳನ್ನು ಚರ್ಚೆ ಮಾಡ್ತಾ ಬಂದಾಗೆ ಎಲ್ಲದರಲ್ಲೂ ಇವತ್ತು ಒಂದು ಬಹಳ ಗಂಭೀರವಾಗಿ ನಮಗೆ ಕಾಣುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಇತಿಹಾಸ ಏನ್ ನಡೆದಿತ್ತು ಅದು ನಡೆದ ಹಾಗೆ ಜನರಿಗೆ ತಲುಪಬೇಕಿತ್ತು, ಆದ್ರೆ ಅದು ಹಾಗೆ ತಲುಪಲಿಲ್ಲ. ಈಗ ನಡೆದದ್ದಾಯ್ತು, ವಾಟ್ ನೆಕ್ಸ್ಟ್? ಜನರಿಗೆ ಅದನ್ನು ತಿಳಿಸುವಂತ ಬಗೆ ಹೇಗೆ? ಅಥವಾ ಇವತ್ತು 80 ವರ್ಷದ ನಂತರ ಆದ್ರೂ ಜನರಿಗೆ ನೈಜ ಇತಿಹಾಸ ಗೊತ್ತಾಗುತ್ತೆ? ಒಂದನೆಯದಾಗಿ, ನಾನು ಇತಿಹಾಸಕಾರ ಅಲ್ಲ, ನನಗೆ ಇತಿಹಾಸದ ಬಹಳ ಆಳವಾದ ನಾಲೆಜ್ ಏನೂ ಇಲ್ಲ. ನಾವು ಯಾವ ಸಿದ್ಧಾಂತವನ್ನು ಒಪ್ಕೊಂಡಿದ್ದೇವೆ, ನಾವು ಯಾವ ಸೈದ್ಧಾಂತಿಕವಾದಂತಹ ಒಂದು ಹಿನ್ನೆಲೆಯಿಂದ ಬರ್ತೀವಿ, ಅದಕ್ಕೆ ಬೇಕಾದಂಥ ವಿಚಾರಗಳನ್ನು ನಾವು ಓದ್ತೀವಿ. ನೀವು ಒಂದು ಲೈಬ್ರರಿಯಲ್ಲಿ ಯಾವ ಕಂಪಾರ್ಟ್ಮೆಂಟ್ ಒಳಗಡೆ ಹೋಗ್ತೀರಿ ಅನ್ನೋದರ ಮೇಲೆ ನಿಮ್ಮ ಮುಂದಿನ ನಡೆ ನಿರ್ಣಯ ಆಗುತ್ತೆ. ಲೆಫ್ಟಿಸ್ಟ್ಗಳು ಬರೆದಿಟ್ಟಿರೋ ಒಂದು ರಾಶಿ ಪುಸ್ತಕಗಳಿವೆ, ರೈಟ್ ವಿಂಗ್ನವ್ರು ಬರೆದಿಟ್ಟಿರೋದು ಒಂದು ರಾಶಿ ಪುಸ್ತಕಗಳಿವೆ, ಕಾಂಗ್ರೆಸ್ನವರು ಅವರಿಗೆ ಬೇಕಾದಾಗೆ ಬರೆದಿಟ್ಟಂತ ಒಂದಷ್ಟು ಇತಿಹಾಸ ಇದೆ, ಅನೇಕ ಇದೆ. ನೀವು ಇದೆಲ್ಲವನ್ನು ಓದುವ ಮತ್ತು ಇದೆಲ್ಲದರ ಮಧ್ಯದಲ್ಲಿ ಯಾವುದು ಸರಿ ಅನ್ನುವಂಥ ಒಂದು ನಿಮ್ಮದೇ ಆದಂತಹ ಒಂದು ಇದನ್ನ ನಿರ್ಣಯವನ್ನು ನೀವು ತಗೋಬೇಕು, ಒಂದು ನಿಲುವಿಗೆ ನೀವು ಬರಬೇಕು. ಯಾರೋ ಬರೆದಿದ್ದಾನೆ ಹಾಗಾಗಿ ಅದು ಸತ್ಯ ಇರ್ಬೋದು, ಇನ್ನೊಬ್ರು ಯಾರೋ ಬರೆದಿದ್ದಾರೆ ಆ ಕಾರಣಕ್ಕಾಗಿ ನಾನು ಆ ಪುಸ್ತಕವನ್ನು ಮುಟ್ಟೋದೇ ಇಲ್ಲ, ಇದಿರಬಾರ್ದು. ನೀವು ಕಾಶ್ಮೀರದ ಬಗ್ಗೆ ಬರೆದಿದ್ದಾರೆ ಅಂದಮೇಲೆ ನೀವು ಇವರನ್ನು ಜಗಮೋಹನ್ ಅವರನ್ನು ಓದಬೇಕು, ಪ್ರಕ್ಷುಬ್ಧ ಕಣಿವೆಯನ್ನು ಓದಬೇಕು, ಇದು ಎಲ್ಲವನ್ನು ಬಾಲಗೋಪಾಲ್ ಬರೆದಿರೋದು ಓದಬೇಕು, ಎಲ್ಲವನ್ನು ಓದಬೇಕು. ಆಗ ನಿಮಗೊಂದು ಹೊಸದಾದಂಥ ಒಂದು ವಿಚಾರಗಳು ಸಿಗ್ತವೆ, ಸತ್ಯ ಏನಿರ್ಬೋದು ಅಂತ. ಯಾಕಂದ್ರೆ ಈಗ ನೋಡಿ, ನಾವು ನಮ್ಮ ಕಣ್ಣ ಮುಂದೆ ಈಗ ಜೆನ್ಜಿ ಪ್ರೊಟೆಸ್ಟ್ ಆಯ್ತು ಮೊನ್ನೆ. ಆ ಪ್ರೊಟೆಸ್ಟ್ ಯಾವ ಕಾರಣಕ್ಕಾಗಿ ಆಗಿರ್ಬೋದು, ಅದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಇನ್ನೂ ನಾವು ಚರ್ಚೆನೇ ಮಾಡ್ತಾ ಇದ್ದೀವಿ. ಯಾಕೆ ಆಗಿರ್ಬೋದು? ಕೊನೆಯ ಕ್ಷಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಎಲ್ಲ ನಿಂತು ಹೋದ ಮೇಲೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಯಾಕೆ ತಗೊಂಡ್ರೆ ಇವರು? ನಮ್ಗೆಲ್ರಿಗೂ ಇದೊಂದು ಯಕ್ಷ ಪ್ರಶ್ನೆ ಇವತ್ತಿಗೂ. ನಾವು ಇನ್ನೂ ಇದರ ಬಗ್ಗೆನೇ ಗೊಂದಲದಲ್ಲಿದ್ದೀವಿ. ನಮ್ಮ ಕಣ್ಣ ಮುಂದೆ ಆಗಿರುವಂತ ಘಟನೆಯನ್ನು ನಾವು ಸರಿಯಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂದಮೇಲೆ ನಾವು 100 ವರ್ಷದ ಹಿಂದಿನದನ್ನ ಹೇಗೆ ವ್ಯಾಖ್ಯಾನ ಮಾಡೋದು? ಆ ಕಾಲದಲ್ಲಿ ಯಾರು ಹೇಗೆ ನೋಡಿದ್ದಾರೆ ಹಾಗೆ ಬರೆದಿದ್ದಾರೆ. ಮತ್ತು ಸೋತವರಿಗೆ ಎಲ್ಲೂ ಇತಿಹಾಸ ಬರೆಯುವ ಅವಕಾಶ ಇರಲಿಲ್ಲ, ಗೆದ್ದವರು ಅವರಿಗೆ ಬೇಕಾದ್ರೆ ಬರ್ಕೊಂಡು ಹೋಗಿದ್ದಾರೆ. ಅದೇ ಸಿಂಹ ಯಾವತ್ತು ಇತಿಹಾಸವನ್ನು ಬರೆಯೋದಿಲ್ಲೋ ಅವತ್ತಿನವರೆಗೆ ಬೇಟೆಗಾರ ಹೇಳಿದ್ದೇ ಸತ್ಯ, ನಾನು ಹಾಗೆ ಓಡಿಸಿ ಅದನ್ನು ಅಡ್ಡ ಹಾಕಿ ಅದನ್ನು ಸಿಗದೆ ಹೊಡೆದೆ ಅಂತ ಅವನು ಏನೇ ಹೇಳ್ಬೋದು. ಯಾಕಂದ್ರೆ ನಮಗೆ ಇಲ್ಲ. ಹಾಗಾಗಿ ಭಾರತದ ಇತಿಹಾಸ, ನಾವು ಇವತ್ತಿಗೂ ಭಾರತದ ಇತಿಹಾಸವನ್ನು ಎಲ್ಲಿ ನೋಡ್ಬೋದು ಅಂದ್ರೆ, ಜನಪದರು ಕಟ್ಟಿಕೊಟ್ಟಿದ್ದಾರೆ, ಆ ಇತಿಹಾಸವನ್ನು ನೋಡಬೇಕು. ಜನಪದರ ಮಧ್ಯದಲ್ಲಿ ಒಂದಷ್ಟು ವಿಚಾರಗಳು ಉಳ್ಕೊಂಡಿವೆ, ಅದನ್ನು ನೋಡಬೇಕು. ಉದಾಹರಣೆಗೆ ನೀವು ಈಗ ಹೇಳಿದ್ರೆ ವಿವಾದ ಆಗ್ಬೋದೇನೋ, ಕಾರ್ಕಳದಲ್ಲೇ ಗೋಮಟೇಶ್ವರನ ಮೂರ್ತಿ ಇದೆ. ಆ ಮೂರ್ತಿಯ ಬಗ್ಗೆ ಚದುರ ಚಂದ್ರಮ ಗೋಮಟೇಶ್ವರ ಚರಿತೆ ಅಲ್ಲಿ ರಾಜನ ಆಸ್ಥಾನದಲ್ಲಿ ಇದ್ದು ಬರೆದಿದ್ದಾರೆ ಬಹಳ ಅದ್ಭುತವಾಗಿ. ಹೇಗೆ ಪ್ರತಿಷ್ಠೆ ಆಯಿತು, ಹೇಗೆ ವಿಜಯನಗರದ ರಾಜರು ಅದಕ್ಕೆ ಬಂದಿದ್ರು, ಎಷ್ಟು ದಿನಗಳ ಕಾರ್ಯಕ್ರಮ ಆಯಿತು, ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಜಾತ್ರೆ, ಬಹಳ ಅದ್ಭುತ ಪ್ರತಿಷ್ಠೆಯ ಬಗ್ಗೆ ಎಲ್ಲ ಬರೆದಿದ್ದಾರೆ. ಕೊನೆಗೆ ಅದನ್ನು ಯಾರು ಕೆತ್ತಿದ್ದಾರೆ ಅವರಿಗೆ ಬೇಕಾದಂಥ ಸರಿಯಾದ ಸಂಭಾವನೆಯನ್ನು ಕೊಟ್ಟು ಅವ್ರಿಗೆ ಇಂತಿಂತು ಊರುಗಳನ್ನೆಲ್ಲ ಉಂಬಳಿಬಿಟ್ಟು ಅವರು ರಾಜ ಅವರನ್ನು ಖುಷಿಪಡಿಸಿದ ಅನ್ನುವಂಥದ್ದು ಒಂದು ಚರಿತ್ರೆ ಇದೆ, ಬರೆದಿಟ್ಟಿರೋದು ಇದೆ, ಅಧಿಕೃತ. ಆದ್ರೆ ಜನಪದ ಬಾಯಲ್ಲಿಗೆ ಹೇಳಿದ್ರೆ ಏನ್ ಹೇಳ್ತಾರೆ? ಗೋಮಟನನ್ನ ಕೆತ್ತಿದವನ ಕೈಕಾಲನ್ನ ಕತ್ತರಿಸಿದ್ರು ಹೇಳಿ ಜನಸಾಮಾನ್ಯರ ಪಾಡದನದಲ್ಲಿದೆ. ಯಾವ್ದು ಸತ್ಯ ಯಾವ್ದು ಸುಳ್ಳು? ಈಗ ನಾವು ಆರಾಧನೆ ಮಾಡಿಕೊಂಡು ಬರ್ತೇವೆ. ಅಂದ್ರೆ ಚರಿತ್ರೆಯನ್ನ ಯಾರು ಹೇಳಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ, ಚರಿತ್ರೆಯನ್ನ ಯಾರು ಬರೆದಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ, ಅವರ ದೃಷ್ಟಿಕೋನ ಏನಿತ್ತು ಅನ್ನೋದು ಕೂಡ ಮುಖ್ಯ ಆಗತ್ತೆ. ಹಾಗಾಗಿ ನೀವು ಈ ಲೆಫ್ಟ್ ಹಿಸ್ಟೋರಿಯನ್ಗಳು ಅವರ ಮೂಗಿನ ನೇರಕ್ಕೆ ಬರೆದಿದ್ದಾರೆ, ಅವರಿಂದ ಯಾರು ಬರೆಸಿದ್ದಾರೆ, ಆವತ್ತಿದ್ದ ಅಕಾಡೆಮಿಕ್ ಪೊಸಿಷನ್ಸ್ಗಳು, ಆವತ್ತು ಇವರಿಗೆ ಫೆಲೋಶಿಪ್, ವಿದೇಶಗಳಿಗೆ ಹೋಗೋದಿಕ್ಕೆ ತಿರುಗೋದಿಕ್ಕೆ ಮತ್ತೊಂದು ಎಲ್ಲವೂ ಕೂಡ ರಾಜಾಶ್ರಯಗಳಾಗಿರ್ಬೋದು. ಹಾಗಾಗಿ ಅವರಿಗೆ ಬೇಕಾದ ಬರೆದಿದ್ದಾರೆ ಅಲ್ವಾ? ರಾಜಾಶ್ರಯದಲ್ಲಿ ಇದ್ದವರು ರಾಜನಿಗೆ ಬೇಕಾಗಿ ಬರೀತಾರೆ. ಓಕೆ ಶ್ರೀಕಾಂತ್ ಅವರೇ, ಅನೇಕ ಸಂಗತಿಗಳನ್ನ ಇವತ್ತು ನಾವು ಮಾತಾಡಿದ್ವಿ. ಭಾರತದ ಇತಿಹಾಸ ಅದು ವೈಭವದ ಇತಿಹಾಸ ಅಂತ ನಾವು ನೋಡಿದ್ದೇವೆ. ಭಾರತದ ಪರಂಪರೆಯನ್ನು ನೋಡ್ತಾ ಹೋದ್ರೆ, ಯುಗ ಪರಂಪರೆಗಳನ್ನು ನೋಡ್ತಾ ಹೋದ್ರು ಭಾರತಕ್ಕೆ ಒಂದು ತನ್ನದೇ ಆದಂತ ಒಂದು ಶ್ರೇಷ್ಠತೆ ಇದೆ. ಅದೆಲ್ಲವೂ ಆಯಿತು, ನಾವು ನೋಡಿದ್ದೇವೆ. ಭವಿಷ್ಯ ಏನು ಭಾರತದ್ದು? ಭಾರತದ ಭವಿಷ್ಯ ಬಹಳ ಅದ್ಭುತ ಇದೆ ಸರ್. ನೋಡಿ, ನಾವು ಈ ಎಲ್ಲ ಭಾರತದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಿಟ್ಟರೆ, ಭಾರತದಲ್ಲಿರುವಷ್ಟು ಯುವಶಕ್ತಿ, ಭಾರತದಲ್ಲಿರುವಷ್ಟು ಪ್ರತಿಭೆ, ಭಾರತದಲ್ಲಿ ಇರುವಷ್ಟು ನೈಸರ್ಗಿಕ ಸಂಪನ್ಮೂಲ, ಭಾರತದಲ್ಲಿರುವಷ್ಟು ಸಾಂಸ್ಕೃತಿಕ ವೈವಿಧ್ಯತೆ, ಜಗತ್ತಿಗೆ ನೀವು ಬೇರೆ ಏನು ಕೊಡಬೇಕಾಗಿಲ್ಲ. ಇವತ್ತು ಏನು
ನಮ್ಮ ಆಧ್ಯಾತ್ಮ ನಾವು ಇದನ್ನೇ ಜಗತ್ತಿಗೆ ಪ್ರಮೋಟ್ ಮಾಡಿದ್ರು ಬಹಳ ದೊಡ್ಡ ಮಟ್ಟಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ ಇದೆ. ನಾವು ವಿಶೇಷವಾಗಿ ಜಗತ್ತಿನಲ್ಲಿ ನೀವು ಮೊಘಲರ ಆಗಮನದವರೆಗೂ ಕೂಡ 28% ನಿರ್ಯಾತವನ್ನು ಮಾಡ್ತಾ ಇದ್ದ ದೇಶ ನಮ್ಮದು. ಜಗತ್ತಿನಲ್ಲಿ ನೂರಾರು ದೇಶಗಳಿರ್ಬೋದು, ಆದರೆ ಇಡೀ ನಿರ್ಯಾತದಲ್ಲಿ 28% ಒಂದು ದೇಶದಿಂದ ಹೋಗ್ತಾ ಇದೆ. 28% ನಾವು ಜಗತ್ತಿನ ನಿರ್ಯಾತದಲ್ಲಿ 4% ಭಾರತದ್ದೇ ಕೊಡುಗೆ. ಅಂಥದ್ದು ನೀವು ಇವತ್ತು ಬಸರೂರಿಗೆ ಹೋದರೆ ಅಥವಾ ಹಂಗರಕಟ್ಟೆ, ಗುರುಪುರ, ಹೆಜಮಾಡಿ, ಇದೆಲ್ಲ ಕೂಡ ನ್ಯಾಚುರಲ್ ಆ ಕಾಲದ ಸರ್ವಋತು ಬಂದರುಗಳು. ಅಲ್ಲಿಂದ ವಸ್ತುಗಳು ಇಲ್ಲಿಂದ ಹೋಗ್ತಾ ಇತ್ತು. ಅಕ್ಕಿ, ಇನ್ನೊಂದು ಮತ್ತು ಸಾಂಬಾರ ಪದಾರ್ಥಗಳು ಇಲ್ಲಿಂದ ಹೋಗೋದು, ಬಟ್ಟೆಗಳು, ಅಂತ ಒಂದು ಶಕ್ತಿ ನಮ್ಮಲ್ಲಿತ್ತು. ಆ ದೇಶ ಒಂದು ಬಹಳ ದೀರ್ಘಕಾಲಕ್ಕೆ ಒಂದು ಕಾಲನಿ ಇತ್ತು. ಒಂದಷ್ಟು ಕಾಲ ಅರಬ್ಬರ ನಾವು ಕಾಲನಿ ಆಗಿದ್ವಿ, ಅರಬ್ಬರ ಕಾಲನಿ ಆಗಿದ್ವಿ. ಆ ಕಾಲನಿ ವಸಾಹತುಶಾಹಿ ಮನಸ್ಥಿತಿ ನಮ್ಮ ದೇಶದ ಒಂದಷ್ಟು ಜನರಲ್ಲಿ ಇವತ್ತಿಗೂ ಉಳ್ಕೊಂಡಿದೆ. ಅದಕ್ಕೆ ಅವರೊಂದು ಮತದ ಸ್ವರೂಪವನ್ನು ಕೊಟ್ಟಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಮೆಂಟಲಿ ಕಾಲನೈಸ್ ಆಗಿದ್ದಾರೆ. ಇನ್ನೊಂದಷ್ಟು ಜನ 1-2% ಅವರು ಬ್ರಿಟಿಷರ ಮಾನಸಿಕತೆ, ಬ್ರಿಟಿಷ್ ವಸಾಹತುಶಾಹಿ ಉಳ್ಕೊಂಡಿದೆ. ನಾವು ಡಿಕಾಲನೈಸ್ ಆಗಬೇಕು ಅಂತ, ನಾವು ಭಾರತೀಯತೆಯ ಆಧಾರದಲ್ಲಿ ಈ ದೇಶವನ್ನ ನೀವು ಮತ್ತೆ ಕಟ್ಟದೇ ಇದ್ರೆ ಭಾರತವನ್ನು ಮುಂದಕ್ಕೆ ತಗೊಂಡು ಹೋಗೋದು ಕಷ್ಟ ಇದೆ. ಯಾಕಂದ್ರೆ ಒಬ್ಬ ಮೆಂಟಲಿ ವಸಾಹತುಶಾಹಿಯಾಗಿ ಇಲ್ಲಿ ವಸಾಹತುಶಾಹಿಯಾಗಿ ಉಳ್ಕೊಂಡಿದ್ದಾನಂದ್ರೆ ಅವನನ್ನು ಹೊರಗಡೆ ಕುಳಿತಿರುವಂಥ ಶಕ್ತಿಗಳು ಯಾವುದೇ ಸಂದರ್ಭದಲ್ಲಿ ನಮ್ಮ ವಿರುದ್ಧ ರಿವೋಲ್ಟ್ ಆಗಿ ಬಳಸ್ಕೋಬಹುದು. ಆ ಕಾರಣಕ್ಕಾಗಿ ಇವತ್ತು ಚೀನಾದಲ್ಲಿ ಉಯ್ಗುರ್ ಮುಸಲ್ಮಾನರ ಮೇಲೆ ಕ್ಸಿಂಜಿಯಾಂಗ ಅಲ್ಲಿ ಎಲ್ಲ ಆಗ್ತಾ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ನಾಳೆ ಯಾವುದೋ ಫೋರ್ಸ್ ಬೇಕಾಗಿಲ್ಲ, ಸೇನೆ ಬೇಕಾಗಿಲ್ಲ, ಇಲ್ಲಿರುವಂಥ ಇದೇ ಜನರನ್ನ ವ್ಯವಸ್ಥೆಯ ವಿರುದ್ಧ ಎತ್ತಿ ಕಟ್ಟಬಹುದು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಈ ರೀತಿಯ ಕೆಲವು ಮೂಲಭೂತ ಸಮಸ್ಯೆಗಳನ್ನು ನಾವು ಮೊದಲು ಸರಿಪಡಿಸ್ಕೊಳ್ಬೇಕು. ಆ ಮೂಲಭೂತ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡ ಮೇಲೆ ಭಾರತಕ್ಕೆ ಒಂದು ಅದ್ಭುತವಾದಂಥ ಭವಿಷ್ಯ ಇದೆ. ಇವ್ರು ಏನು ಇವತ್ತು ಜೆನ್ಸಿ ಇನ್ನೊಂದು ಮತ್ತೊಂದು ಅಂತ ಬಿಂಬಿಸ್ತಾ ಇದ್ದಾರೆ, ಇದು ಏನೂ ಅಲ್ಲ. ಇದು ಯಾವುದು ಪ್ರಧಾನಮಂತ್ರಿಗಳು ಕೆಂಪುಕೋಟೆಯಿಂದ ಪುನರುಚ್ಚರಿಸಿದ್ದಾರೆ. ವಿಕಸಿತ ಭಾರತ, ಅದು 100 ವರ್ಷದ ಹೊತ್ತಿಗೆ ಭಾರತ ವಿಕಸಿತ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಿ. ಭಾರತ ವಿಕಸಿತ ಆಗಬೇಕು ಅಂತಾದ್ರೆ ನಾವು ಪ್ರಜೆಗಳು ಸರಿಬೇಕಲ್ಲ. ಈಗ ಒಂದು ವಿಚಾರ, ಈಗ ನಾನು ಬೇರೆ ಸಮುದಾಯಗಳ ಬಗ್ಗೆ ಮಾತಾಡೋದಲ್ಲ. ನಾನು 2 ದಿನದ ಹಿಂದೆ ಒಂದು ವಿಡಿಯೋ ಮಾಡಿ ನಾವು ವಿಕಸಿತ ಭಾರತ ಅಂತ ನೀವು ಯಾವುದೋ ವಿದೇಶದವ್ರು ಬಂದಾಗ ನಿಮಗೆ ಜೋಪಡ ಪಟ್ಟಿಗಳನ್ನ ಗೋಡೆ ನೀವು ಬಟ್ಟೆ ಕಟ್ಟಬೇಕಾಗತ್ತೆ ಅಲ್ವಾ? ಅದನ್ನು ತೋರಿಸ್ಬಾರ್ದು. ಒಂದು ಭಾಗದ ಭಾರತ ಮಾತ್ರ ನೋಡಬೇಕು. ಯಾಕಂದ್ರೆ ನಮ್ಮ ಭಾರತದಲ್ಲಿ ಇವತ್ತಿಗೂ ಆ ಕೊಚ್ಚೆ, ಕೊಳಗೇರಿ, ಇನ್ನೊಂದು ಮತ್ತೊಂದು ಪ್ರದೇಶಗಳು, ಜನರ ಜೀವನ ಮಟ್ಟ. ಮೊನ್ನೆ ಕಾವಡಿ ಯಾತ್ರಾ ನಡೆಯಿತು ಉತ್ತರ ಪ್ರದೇಶದಲ್ಲಿ. ಹರಿದ್ವಾರಕ್ಕೆ ಹೋಗಿದ್ದಾರೆ ಎಲ್ಲ ಕಾವಡ ಹೊತ್ಕೊಂಡು. ಆ ಹರಿದ್ವಾರದ ಘಾಟ್ನಲ್ಲಿ 7,000 ಟನ್ ಇವರ ಹಾಳತ್ತು ಚಡ್ಡಿಗಳು, ಕಿತ್ತೋದ ಚಡ್ಡಿಗಳು, ತಂಬಾಕು, ಸಾಬೂನಿನ ವೇಸ್ಟು, ಇನ್ನೊಂದು ಮತ್ತೆ ಎಲ್ಲ ಅಲ್ಲ ರಾಶಿ 7,000 ಟನ್. ನೀವು ಜನರಿಗೆ ಒಂದು ಬೇಸಿಕ್ ಆಗಿ ನೀವು ಭಕ್ತರಾಗೋದು ಬಹಳ ದೊಡ್ಡ ಸಂಗತಿ. ಭಕ್ತರಲ್ಲ ನೀವು, ಕನಿಷ್ಠ ನೀವು ಒಬ್ಬ ಸಾಮಾನ್ಯ ನಾಗರಿಕರಾಗೋದಕ್ಕೆ ಯೋಗ್ಯತೆ ಇಲ್ಲ ಜನರಿಗೆ. ಅಷ್ಟು ನಾವು ಈ ದೇಶವನ್ನು ಕೊಳಕು ಗಲೀಜು ಮಾಡಿ ಹಾಕಿದ್ದೀವಿ. ನಮಗೆ ಟ್ರಾಫಿಕ್ ರೂಲ್ಸ್ನ ಬಗ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಸಂಘ RSS ಈ ಸಲ ಏನು ಹೇಳ್ತು? ಸಿವಿಕ್ ಸೆನ್ಸ್, ನಾಗರಿಕ ಶಿಷ್ಟಾಚಾರ ಅನ್ನೋದನ್ನು ಹೇಳ್ತು. ಅದು ಮೊದಲು ಈ ದೇಶದಲ್ಲಿ ಆಗಬೇಕು. ನಾಗರಿಕ ಶಿಷ್ಟಾಚಾರ ನಮ್ಗೆ ಗೊತ್ತಿಲ್ಲ. ನಾನು ಒಬ್ಬ ಹೋದರೆ ಸಾಕು, ಉಳಿದವರು ಯಾರು ಏನು ಬೇಕಾದ್ರೂ ಆಗಲಿ. ಅವನು ಪಕ್ಕದಲ್ಲಿ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾನೆ, ನನಗೆ ಈಗ ದಾರಿ ಸಿಗ್ಬೋದು, ಯಾರೋ ಒಬ್ಬ ಪುಣ್ಯಾತ್ಮ ನಿಲ್ಲಿಸಿದ್ರೆ ನಾನು ಹೋಗ್ತೀನಿ. ನಿಮಗೆ ನಿಲ್ಲಿಸಲ್ಲ. 50 ಗಾಡಿಗಳು ನಿಮ್ಮ ಮುಂದಿಂದ ಹೋಗ್ತವೆ. ಅದಕ್ಕಾಗಿ ನಮ್ಮಲ್ಲಿ ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡೋದಿಲ್ಲ, ಕಾನೂನು ಪಾಲನೆ ಮಾಡೋದಿಲ್ಲ, ಸ್ವಚ್ಛತೆಯ ಬಗ್ಗೆ ಆದ್ಯತೆ ಇಲ್ಲ. ನಾವು ಝೀರೋ ವೇಸ್ಟ್ನ ಬಗ್ಗೆ ಮಾತಾಡ್ತೀವಿ, ಅಂದರೆ ಬೇರೆ ದೇಶಗಳನ್ನೆಲ್ಲ ಹೊಗಳ್ತೀವಿ. ಬಟ್ ನಮ್ಮ ದೇಶದಲ್ಲಿ ನಮ್ಮ ಹೊಣೆಗಾರಿಕೆ ಏನು, ಅದರ ಬಗ್ಗೆ ನಾವು ಯಾರು ಮಾತಾಡಲ್ಲ. ಮೊದಲು ಭಾರತದಲ್ಲಿ ಈ ಸಿವಿಕ್ಸ್, ಒಬ್ಬ ನಾಗರಿಕರಾಗಿ ನಮ್ಮ ಕರ್ತವ್ಯ ಏನು, ಅದನ್ನ ಪ್ರತಿಯೊಬ್ಬ ಭಾರತೀಯ ನಿಭಾಯಿಸಿದರೆ ಮಾತ್ರ ವಿಕಸಿತ ಭಾರತ ಮೋದಿಯವರಲ್ಲಿ ನಿಂತ್ಕೊಂಡು ಹೇಳಿರುವುದು ಆಗೋದಿಕ್ಕೆ ಸಾಧ್ಯ. ಒಬ್ಬ ಮೋದಿಯಿಂದ ನಿಮ್ಮ ಊರಿನ VA ಅಥವಾ ನಿಮ್ಮ ಊರಿನ PDO ಲಂಚ ತೆಗೆದುಕೊಳ್ಳೋದನ್ನ ತಪ್ಪಿಸೋದಿಕ್ಕಾಗಲ್ಲ. ಮೋದಿ ಎಷ್ಟೇ ಪ್ರಾಮಾಣಿಕ ಆಗಿರ್ಬೋದು, ನಿಮ್ಮ ಊರಿನ ತಳಮಟ್ಟದಲ್ಲಿ ಅವನು ಭ್ರಷ್ಟ ಅಂತ ಆದ್ಮೇಲೆ ಏನು? ಅದಕ್ಕಾಗಿ ಸಂಘ ಏನು ಹೇಳುತ್ತೆ? ವ್ಯಕ್ತಿ ನಿರ್ಮಾಣ ಮಾಡಿತ್ತು. ಸ್ಲೋ ಪ್ರಾಸೆಸ್ ಇದು, ಬಹಳ ಸ್ಲೋ ಇದು. ಆದರೆ ಒಂದಲ್ಲ ಒಂದು ದಿನ ಗುರಿ ಖಂಡಿತವಾಗಿ ಮುಟ್ಟುತ್ತದೆ. ವ್ಯಕ್ತಿ ನಿರ್ಮಾಣ ಮಾಡಿ, ಜನರಲ್ಲಿ ಪ್ರಾಮಾಣಿಕತೆ ಇರಬೇಕು, ದೇಶಭಕ್ತಿ ಇರಬೇಕು, ದೇಶದ ಸಮಗ್ರತೆ, ಐಕ್ಯತೆ, ಸಾರ್ವಭೌಮತೆಯ ಬಗ್ಗೆ ಒಂದು ಕಲ್ಪನೆ ಇರಬೇಕು. ದೇಶದ ವಿಚಾರಗಳು ಬಂದಾಗ ಜನ ಭಾವುಕರಾಗಬೇಕು, ಸಮಾಜ ಒಗ್ಗಟ್ಟಾಗಬೇಕು. ಈ ಭಾವನೆ ಬಂದರೆ ಮಾತ್ರ ನೀವು
ವಿಕಸಿತ ಭಾರತವನ್ನ ತಲುಪಲಿಕ್ಕೆ ಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ಈಗ ಮೊನ್ನೆ ಈಗ ನೋಡಿ ಮೈಕ್ರೋ ಪ್ರೊಸೆಸರ್ಗಳ ಬಗ್ಗೆ, ಅನಂತರ ಸೆಮಿಕಂಡಕ್ಟರ್ಸ್ಗಳ ಬಗ್ಗೆ ಕೆಲಸ ಮಾಡ್ತಾ ಇದೆ ಭಾರತದಲ್ಲಿ ಮ್ಯಾನ್ ಪವರ್ ಇದೆ, ಭಾರತದಲ್ಲಿ ಹ್ಯೂಮನ್ ರಿಸೋರ್ಸ್ ಕೂಡ ಇದೆ. ನಮ್ಮವರು ಎಲ್ಲೆಲ್ಲೋ ಹೋಗಿ ಬಹಳ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭಾರತಕ್ಕಾಗಿ ದುಡಿದ್ರೆ ಖಂಡಿತ ಕೂಡ ಭಾರತ ಆ ರೀತಿಯ ಒಂದು ವಿಕಸಿತ ಭಾರತವಾಗಲಿಕ್ಕೆ ಸಾಧ್ಯ ಇದೆ. ಅದೆಲ್ಲವೂ ಕೂಡ ಇರುವಂಥದ್ದು ಜನರು ರಾಷ್ಟ್ರದ ಪ್ರತಿಯಾಗಿ ಎಷ್ಟು ಸಮಯವನ್ನು ಕೊಡ್ತಾರೆ, ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಎಸ್ ಶ್ರೀಕಾಂತ್ ಅವರೇ, 80ರ ಒಂದು ಬಹಳ ಒಂದು ಪ್ರಮುಖವಾದಂಥ ಸ್ವಾತಂತ್ರ್ಯದ ಒಂದು ಘಟ್ಟದಲ್ಲಿ ನಾವು ಅನೇಕ ಸಂಗತಿಗಳನ್ನು ಇವತ್ತು ಚರ್ಚೆ ಮಾಡಿದ್ವಿ. ನಿಮಗೆ ಕಹಳೆ ನ್ಯೂಸ್ ವತಿಯಿಂದ ಧನ್ಯವಾದ. ಧನ್ಯವಾದ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. 80ರ ಸ್ವಾತಂತ್ರ್ಯದ ಸಂಭ್ರಮ ಬಹುಶಃ ಭಾರತದ ಚರಿತ್ರೆಯಲ್ಲಿ ಈ ಸ್ವಾತಂತ್ರ್ಯೋತ್ಸವ ಬಹಳ ವಿಶೇಷ. ದೆಹಲಿಯ ಕೆಂಪುಕೋಟೆಯಲ್ಲಿ ಮೊದಲ ಬಾರಿಗೆ ವಂದೇ ಮಾತರಮನ್ನ ಪೂರ್ತಿಯಾಗಿ ಹಾಡಿದ್ರು. ಇವತ್ತು ಅಪಮಾನ ಆಗಿದೆ ವಂದೇ ಮಾತರಂ. ನಾವು ಕಾಕಿನಾಡ ಅಧಿವೇಶನದಲ್ಲಿ ಅಪಮಾನ ಆಗಿತ್ತು, ಆಗ ಯಾರೋ ಒಬ್ಬ ಮತಾಂಧ ಮುಸಲ್ಮಾನ ಅದನ್ನು ವೇದಿಕೆಯಲ್ಲಿ ನಿಲ್ಲಿಸಿದ ಅನ್ನೋದನ್ನು ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಕಣ್ಣು ಮುಂದೆ ಆಯ್ತಲ್ಲ, ಸ್ಟಾಪ್ ಅಂತ ಹೇಳ್ತದೆ ಆ ವಿದೇಶಿ ಮಹಿಳೆ. ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಹಾಡು, ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡಬೇಕು ಅನ್ನುವ ಇಂದಿರಾ ಗಾಂಧಿಯವರ ರೂಲ್ಸ್ ಅನ್ನ ಅವರ ಸೊಸೆ ಇವತ್ತು ಬ್ರೇಕ್ ಮಾಡಿತ್ತಲ್ಲ. ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳ್ತಾರೆ ಅವರು. ನೀವು ಯಾರ್ರೀ ಒಪ್ಪೋದಕ್ಕೆ ಬಿಡೋದಕ್ಕೆ? ನೀವು ಒಪ್ಪದೇ ನೀವು ಎಲ್ಲಿ ಒಪ್ತೀರೋ ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಇದು ಈ ದೇಶ. ಒಪ್ಪಲ್ಲ ಅಂತ ಹೇಳೋದಕ್ಕೆ ನೀವು ಯಾರು? ನಿಮ್ಮ ಅರ್ಹತೆ ಏನು, ಯೋಗ್ಯತೆ ಏನು ನಿಮ್ಮದು? ಇವತ್ತು ಭಗತ್ ಸಿಂಗ್ ಇದ್ದಿದ್ರೆ ಕೇಳ್ತಿದ್ದ, ಯಾವ ಭಾರತಕ್ಕಾಗಿ ನಾನು ಹೋರಾಟ ಮಾಡಿದ್ದೆ? ನನ್ನ ಊರೇ ಇಲ್ಲ ಭಾರತದಲ್ಲಿ. ಚಟಗಾಂವ್ ಕ್ರಾಂತಿ ಮಾಡಿದವರು ಭಾಗಾ ಜತೀನ್, ಸೂರ್ಯಸೇನ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್, ಎಲ್ಲಿ ಅವ್ರ ಊರುಗಳೇ ಇಲ್ಲಲ್ಲ. ಅವ್ರ ಊರೇ ಭಾರತದಲ್ಲಿ ಇಲ್ಲ. ಇವತ್ತು ಯಾವ ಭಾರತಕ್ಕಾಗಿ ಅವರು ಹೋರಾಟ ಮಾಡಿದ್ರು? ಸ್ಥಾನಬದ್ಧತೆಯಲ್ಲಿ ಸಾವರ್ಕರ್ ಅವರನ್ನ ಇಟ್ಟಂತ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಅದಕ್ಕೆ ಬೇಕಾದಂತ ಬರ್ತಾ ಇತ್ತು, ದುಡ್ಡು ಬರಬೇಕದು ತಗೊಳ್ತಾ ಇದ್ರು. ಇವತ್ತಿಗೂ ಸುಭಾಷ್ ಚಂದ್ರ ಬೋಸ್ರು ಎಲ್ಲಿ ಹೋದ್ರು, ಅವರ ಕೊನೆ ಹೇಗಾಯಿತು ಅಂತ ಕೇಳಿದ್ರೆ ಅದು ಮಿಸ್ಟ್ರಿಯ ತರ ಇರುವಂತದ್ದು. ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ವಿರೋಧದ ಶಕ್ತಿ ಇದೆ ಅದೆಲ್ಲವನ್ನ ಇದಕ್ಕೆ ಕನೆಕ್ಟ್ ಮಾಡಿ ಅವರು ಮುಗಿಸಿದ್ದಾರೆ. ಭಾರತದ ಮೊದಲ ಭಯೋತ್ಪಾದಕ ಯಾರು? ನಥುರಾಮ್ ಗೋಡ್ಸೆ. ಬಡ್ಡಿ ಮಕ್ಕಳ ನಥುರಾಮ್ ಗೋಡ್ಸೆ ಮೊದಲ ಭಯೋತ್ಪಾದಕ. ಅದೇ ಒಂದು ವರ್ಷದ ಹಿಂದೆ 46ರಲ್ಲಿ ಆಗಸ್ಟ್ 16ನೇ ತಾರೀಕಿಗೆ 10,000 ಜನರನ್ನ ಕಲ್ಕತ್ತಾದ ಬೀದಿಯಲ್ಲಿ ಕೊಚ್ಚಿ ಕೊಲೆ ಮಾಡಿದವರಲ್ಲಿ ಅವ್ರು ಯಾರು ಭಯೋತ್ಪಾದಕರಲ್ಲ, ಅವರೆಲ್ಲ ಇವರು ಮೊಮ್ಮಕ್ಕಳು, ಇವ್ರ ಸಂಬಂಧಿಕರು. ಗೋಡ್ಸೆ ಬಗ್ಗೆ ಇವ್ರು ಮಾತಾಡ್ತಾರಲ್ಲ. ನಾ ಕೇಳಿ, ಗೋಡ್ಸೆ ಗಾಂಧಿ ಹತ್ಯೆಗಿಂತ ಮೊದಲು ಇರಬೇಕು ಅಂದವನು. ಅವನು ಹೆಬಿಚುವಲ್, ಅವನು ಕ್ರಿಮಿನಲ್ ಅಲ್ಲ. ಆದ್ರೆ ಗೋಡ್ಸೆ ಮಾಡಿದಂತ ತಪ್ಪಿಗೆ ಇಡೀ ಹಿಂದೂ ಸಮಾಜ ಬೆಲೆಗುತ್ತಿರುವ ಹಾಗಾಯ್ತು. ಮೋರಿ ಮೇಲೆ ಕೂತ್ಕೊಂಡು ಎಗ್ ರೈಸ್ ತಿಂದ್ಕೊಂಡು ಮೆಸೇಜ್ ಹೊಡಿಯುವಂತವ್ರು ಇದಾರಲ್ಲ, ಜೈ ಭೀಮ್ ಜೈ ಭೀಮ್. ಇವ್ರು ಸಾವರ್ಕರ್, ಸುವರ್ಕರ್, ಸಾರಿಕರ್, ಬೂಟ್ಲಿಕ್ಕರ್, ಸಾವರ್ಕರ್ ಬಗ್ಗೆ ಬಾಯಿ ಬಂದಾಗ ಮಾತಾಡೋರು. ಈ PFI ಟೆರರಿಸ್ಟ್ಗಳು ಇವರೆಲ್ಲ ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡ್ತಾರೆ. ಸಿಂಹ ಯಾವತ್ತು ಇತಿಹಾಸವನ್ನು ಬರೆಯೋದಿಲ್ಲೋ ಅವತ್ತಿನವರೆಗೆ ಬೇಟೆಗಾರ ಹೇಳಿದ್ದೇ ಸತ್ಯ. ನಾನು ಹಾಗೆ ಓಡಿಸಿ ಅದನ್ನು ಸಿಗದೆ ಹೊಡೆದೆ ಅಂತ ಅವನು ಏನೇ ಹೇಳ್ಬೋದು. ಸಾಮಾನ್ಯ ನಾಗರಿಕರಾಗೋದಕ್ಕೆ ಯೋಗ್ಯತೆ ಇಲ್ಲ ಜನರಿಗೆ. ಅಷ್ಟು ನಾವು ಈ ದೇಶವನ್ನು ಕೊಳಕು ಗಲೀಜು ಮಾಡಿ ಹಾಕಿದ್ದೀವಿ. ದೇಶದ ಸಮಗ್ರತೆ, ಐಕ್ಯತೆ, ಸಾರ್ವಭೌಮತೆಯ ಬಗ್ಗೆ ಒಂದು ಕಲ್ಪನೆ ಇರಬೇಕು. ದೇಶದ ವಿಚಾರಗಳು ಬಂದಾಗ ಜನ ಭಾವುಕರಾಗಬೇಕು, ಸಮಾಜ ಒಗ್ಗಟ್ಟಾಗಬೇಕು. ಈ ಭಾವನೆ ಬಂದ್ರೆ ಮಾತ್ರ ನೀವು ವಿಕಸಿತ ಭಾರತವನ್ನ ತಲುಪಲಿಕ್ಕೆ ಸಾಧ್ಯ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.